ಈಗ ರಿಲ್ಯಾಕ್ಸ್ ಹೋಗಿ ಕಾಫಿ ಪಾನೀಯ ತಗೊಂಡು ಬಂದಿರೋನ್ನ ತಮ್ಮ ಮನಸ್ಸುಗಳನ್ನು 1000 ಮ್ಯಾನ್ಸ್ 1000 ಮೈಂಡ್ಸ್ ಅಂತ ಇದೆ, ಶೇಕ್ಸ್ಪಿಯರ್ ಹೇಳೋರು. ಸೊ ನಾವು ಎಲ್ಲ ಮನಸ್ಸುಗಳು ಏಕಾಗ್ರ ಸ್ಥಿತಿಯಲ್ಲಿ ಸಮತ್ವಕ್ಕೆ ಬರೋ ಒಂದು ಹಿತದೃಷ್ಟಿಯಿಂದ ಒಂದು ಸಾರಿ ಓಂಕಾರವನ್ನು ಉಚ್ಚಾರಣೆ ಮಾಡಿ ಅಲರ್ಟಾಗೋಣ ಈ ಭಾಷಣಕ್ಕೆ. ಆ ಮಹಿಪೀಠದ ಮಹಾತ್ಮರುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೂ ಈ ಗೋಷ್ಠಿಯ ವ್ಯವಸ್ಥಾಪಕರು, ನಿರ್ದೇಶಕರುಗಳು ಮತ್ತು ಈ ಗೋಷ್ಠಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿರುವ ಎಲ್ಲ ಆತ್ಮಬಂಧುಗಳಾದ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ಒಂದು ಪರ್ವದಿನಗಳಲ್ಲಿ ವಿಶೇಷವಾದ ದಿನ ಆನಿ ಬೆಸೆಂಟ್ರ ದಿನಾಚರಣೆ. ಅವ್ರದ್ದೊಂದು ಮಾತು ಹೇಳಿ ನನ್ನ ಸಬ್ಜೆಕ್ಟ್ಗೆ ಹೋಗ್ತೀನಿ ನಾನು. ಅಕ್ಟೋಬರ್ 1 ಆನಿ ಬೆಸೆಂಟ್ರ ದಿನಾಚರಣೆ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಕೆಲವು ಪರ್ವದಿನಗಳನ್ನು ಫೆಬ್ರವರಿ, ಶ್ವೇತ ಪದ್ಮಾಷ್ಟಮಿ ಇವೆಲ್ಲ ಇದ್ದಾವೆ. ಅದರಲ್ಲಿ ಇವತ್ತಿನೊಂದು ಮಹತ್ವದ ದಿನ. ಅವರು 1600ನೇ ಇಸ್ವಿಯಲ್ಲಿ ಗಿಯಾರ್ಡಿನೋ ಬ್ರೂನೋ ಅಂತಕ್ಕಂಥವ್ರು ದೈಹಿಕವಾಗಿ ಭಸ್ಮವಾಗಿ ಹೋದಂಥವರು ಈಗ ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ ಅನೇಕ ರೀತಿಯ ಕಷ್ಟಗಳನ್ನು, ತೊಂದರೆಗಳನ್ನು ಅನುಭವಿಸಿ ಅಗಾಧವಾದಂಥ ಬೋಧೆಗಳನ್ನು ನಮ್ಮ ರಾಷ್ಟ್ರದಲ್ಲಿ ಪ್ರಚಾರ ಮಾಡಿ ಅವರು ಅತ್ಯುತ್ತಮವಾದ ಸೇವೆ ಮಾಡಿರುವುದರಿಂದ ನಮ್ಮ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ನಿಂದ ಮತ್ತು ಈ ಗೋಷ್ಠಿಗೆ ಆಗಮಿಸಿರುವ ನಿಮ್ಮ ಮತ್ತು ಜ್ಞಾನಪರಶು ಲಾಡ್ಜಿನ ಪರವಾಗಿ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನೋಡಿರಿ, ಅವರು ಒಂದು ಸಾರ್ವತ್ರಿಕ ಪ್ರಾರ್ಥನೆಯಲ್ಲಿ ಅಡಗಿದ ಇಡೀ ವಿಶ್ವದ ಒಂದು ಐಕ್ಯತೆ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಅಣುವಿನಲ್ಲಿ ಚಲಿಸ್ತಾ ಇತ್ತಂತೆ ಗುಪ್ತ ಚೇತನ. ಈಗ ನಾನು ಇನ್ನೊಂದು ಮಾತು ಹೇಳಬೇಕಾಗುತ್ತೆ. ನಾನು ನನ್ನ ಸ್ವಂತ ಮಾತುಗಳನ್ನು ಯಾವೂ ಹೇಳುವುದಿಲ್ಲ. ದಾರ್ಶನಿಕರು, ಋಷಿಮುನಿಗಳು, ತತ್ವಜ್ಞಾನಿಗಳು, ಯೋಗಿಗಳು ಹೇಳಿರ್ತಕ್ಕಂಥ ವಿಚಾರವನ್ನು ಈ ಸಭೆಗೆ ಅರ್ಥವಾಗ ಮಟ್ಟಕ್ಕೆ ಸರಳವಾಗಿ ಭಾಷೆಯನ್ನು ಪರಿವರ್ತನೆ ಮಾಡಿ ನೀವು ಎಲ್ಲ ಮನನ ಮಾಡಿಕೊಳ್ಳೋಣ. ದೈನಂದಿನ ಜೀವಿತದಲ್ಲಿ ನಾವು ಅಭ್ಯಾಸ ಮಾಡಲು ಬೇಕಾಗಿರುವ ಮುಖ್ಯವಾದ ಅಂಶಗಳನ್ನು ಗ್ರಹಿಸಿ ನಾವು ಈ ಕ್ಷಣದಿಂದಲೇ ಸಾಧನೆ ಮಾಡಲು ಪ್ರಯತ್ನ ಮಾಡೋದಕ್ಕೆ ಅಂಥವನ್ನು ಹೇಳ್ತೀನಿ. ಇವು ನನ್ನ ಮಾತುಗಳಲ್ಲ. ನಿಮಗೆ ಸರಿಯಾಗಿದ್ದರೆ ಒಪ್ಕೊಂಡು ನಾವು ಅನುಷ್ಠಾನ ಮಾಡೋಕ್ಕೆ ರೆಡಿ ಆಗೋದು. ಬ್ಲಾಬರ್ಟ್ಸ್ಕಮ್ನವ್ರಿಗೆ 4 ಬರೋವಂತ ಹಿಂಗೆ ಅವ್ರು ಭಾಷಣ ಮಾಡುವಾಗ ಆ ಸಭೆಗೆ ತಕ್ಕಂತೆ ಯಾವ ವರ್ಡ್ ಬೇಕೋ ಅವ್ರು ಹೇಳಾರಂತೆ. ಅವ್ರಿಗೆ ಯೋಗಿಕ ಬಲ ಇತ್ತು ಬರೋದು, ನಮ್ಗೆ ಯಾವುದೈತೆ ಯೋಗಿಕ ಇಲ್ಲ. ಅದಕ್ಕೆ ಅವರ ಮಾತುಗಳ ಮೇಲೆ ಸಂಶಯ ಪಡೆದಂಗೆ ನಾವು ನಂಬಿಕೆ ಇಡಬೇಕು. ಮಹಾತ್ಮರು ಹೇಳಿರೋ ಮಾತುಗಳು, ಗುರುಗಳು ಹೇಳಿರೋ ಮಾತುಗಳು ಅಂತೇಳಿ ಈ ರೀತಿ ಅವರು ಬೆಸೆಂಟ್ರು ತುಂಬ ಅಗಾಧವಾದಂಥ ಕಷ್ಟಗಳನ್ನು ಅನುಭವಿಸಿ ಕೊನೆಯ ಸಂದರ್ಭದಲ್ಲಿ ಸುಸೈಡ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ ಅವರು. ಆ ಸಂದರ್ಭನೂ ಅವ್ರ ಅಂತರ್ಗತವಾಗಿ ಶಕ್ತಿ ಬಂದು ಆಗ ಆ ಕ್ಷಣದಿಂದಲೇ ಪರಿವರ್ತನೆಯಾಗಿ ಅಮೋಘವಾದ ಸೇವೆಯನ್ನು ನಮ್ಮ ಥಿಯಾಸಫಿಕಲ್ ಸೊಸೈಟಿಗೆ ಸಲ್ಲಿಸಿದ್ದಾರೆ. ಅವರು ಎಂಥ ಕಷ್ಟಗಳು ಬಂದರೂ ನಮ್ಮ ದೈನಂದಿನ ಜೀವಿತಕ್ಕೆ ಅವರ ಮಟ್ಟಕ್ಕೆ ಎದುರಿಸಿರೋದು ನಮ್ಮ ಸಣ್ಣ ಮಟ್ಟಕ್ಕೆ ನಾವು ತಟ್ಕೊಂಡಂಥ ಶಕ್ತಿ ಬರೋದಕ್ಕೆ ನಾವು ಅಭ್ಯಾಸ ಮಾಡೋಕ್ಕೆ ಜ್ಞಾಪಕ ಬೇಕು. ನಾನು ಈ ಭೌತಿಕವಾದ ಉದಾಹರಣೆಗಳನ್ನು ಕೊಡೋವನ್ನ ಈ ಅಂತರಂಗಿಕ ಸೌಂದರ್ಯವನ್ನು ನಾವು ತಿಳಿಯಬೇಕಾದರೆ ಇದು ಬಹಳ ಕ್ಲಿಷ್ಟವಾದ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನಮಗೆ. ಮೌನವಾಣಿ, ಸಾಧನ ಚತುಷ್ಟಯ, ಮಾರ್ಗಜ್ಯೋತಿ, ಥಿಯಾಸಫಿಕಲ್ ಕೈಪಿಡಿ, ವರಾಂಗಣ ಇಂಥ ಗುರುಗಳು ಮತ್ತು ಯೋಗಪಥ ಈ ಗ್ರಂಥಗಳಾಗಿದ್ದರೆ ನಮಗೇನು ಸರಳವಾಗಿ ಸಿಂಪಲ್ಲಾಗಿ ಏನು ಯೋಚನೆ ಮಾಡ್ದಂಗೆ ಹೇಳ್ತಿದ್ದೆ. ನಮ್ಮ ನಿರ್ದೇಶಕರು ಹೇಳಿದರು, ಅಂತರಂಗಿಕ ಸೌಂದರ್ಯ ಸರ್ ಕನ್ನಡಕ್ಕಿಲ್ಲ, ನನಗೆ ಯಾವುದಾದ್ರು ಗೊತ್ತಿಲ್ಲ ಸರ್, ನನಗೆ ಯಾರನ್ನ ನೋಡ್ರಿ ನೀವು ಅಂದೆ. ನಾನು ಆಸನಕ್ಕೆ ಹಿಂಗೈತಪ್ಪ ಅಂದಾಗ
ನಮ್ಮ ನಿರ್ದೇಶಕರು. ಹಂಗಂದಾಗ ಇಲ್ಲಪ್ಪ ಅದು ರಾಧಾ ಬರ್ನಿಯರ್ ಬರೆದಿರೋದು, ನಾವು ಕನ್ನಡಕ್ಕೆ ನಾನು ನೋಡಿರಿ ಕೀ ಪಾಯಿಂಟ್ಸ್ ಹಾಕಿ ಕನ್ನಡಕ್ಕೆ ತರ್ಜುಮೆ ಮಾಡಿ ಕಳಿಸಿದರೆ ನಾನು ಓಕೆ ಸರ್ ಅಂದೆ. ಯಾರಿಗನ್ನ ಕೊಡ್ರಿ ಆ ಸಬ್ಜೆಕ್ಟ್ ಅಂದೆ ನಾನು. ಆದರೆ ಅವ್ರು ಹೇಳಿದ್ದಕ್ಕೇನು ಗುರುಗಳ ಆದೇಶ, ನಾನು ಸೋಲ್ಬಾರ್ದು ಅಂತ ನಾನು ನೆಪ್ ಮಾಡ್ಕೊಂಡು ಹೋದೆ. ಪಾಪ ಅವ್ರು ನನಗೋಸ್ಕರ ಕಷ್ಟಪಟ್ಟು ಕನ್ನಡಕ್ಕೆ ತರ್ಜುಮೆ ಮಾಡಿ ನಮ್ಮ ನಿರ್ದೇಶಕರು ವಾಟ್ಸಪ್ಗೆ ಹಾಕಿದರು. ಅದು ವಾಟ್ಸಪ್ ಆದಮೇಲೆ ನೋಡ್ತೀನಿ ತುಂಬ ಇದು ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಅಂಶ ಆಂತರಂಗಿಕ ಸೌಂದರ್ಯ ಅಂತ ನನಗೆ ಗೊತ್ತಾಯಿತು. ಆಗ ಜ್ಞಾಪಿಸ್ಕೊಂಡೆ ನಾನು, ಮಹಾತ್ಮರುಗಳಾದಂಥ ಮೌರ್ಯರು ಮೇಡಮ್ ಬ್ಲಾವರ್ಸಿ ಅವರಿಗೆ ಒಂದು ಪತ್ರ ಬರೀತಾರೆ. ಕುಥುಮಿ ಮಹರ್ಷಿಗಳು AP ಸಿನ್ನೆಟ್ರಿಗೊಂದು ಪತ್ರ ಬರೀತಾರೆ. ಮಹಾತ್ಮರುಗಳ ಪತ್ರದಲ್ಲಿ ಇದೆ ಇವು. ಬ್ಲಾವರ್ಸಿ ಅಮ್ಮನವ್ರಿಗೆ ಏನು ಬರೀತಾರೆ ಅಂದರೆ, ಅವರು ಮೌರ್ಯರು ಥಿಯಾಸಫಿಕಲ್ ಸೊಸೈಟಿಯ ಯೋಗ್ಯತೆಗೆ ತಕ್ಕ ನೀನು ಮೈಗೂಡಿಸಿಕೊಳ್ಳಬೇಕಾಗಿದ್ದರೆ ವಿಶ್ವ ಸಹೋದರ ಭಾವನೆಯನ್ನು ಅಂಗೀಕರಿಸಬೇಕು, ವಿಶ್ವ ಸಹೋದರತ್ವವನ್ನು ಒಪ್ಪಿಕೊಳ್ಳಬೇಕು, ಅದರಂತೆ ದಿನಚರಿಯಲ್ಲಿ ಅನುಷ್ಠಾನ ಮಾಡಬೇಕು. ವಿಶ್ವ ಸಹೋದರ ಭಾವನೆ ಒಪ್ಕೊಳ್ಬೇಕು, ಅಂತರಂಗಿಕವಾಗಿ ಅವರು ಅನುಷ್ಠಾನ ಮಾಡಬೇಕು ಅಂತ ಮೌರ್ಯ ಮಹರ್ಷಿಗಳು HP ಅವರಿಗೆ ತಿಳಿಸ್ತಾರೆ. ಇವರು AP ಸಿನ್ನೆಟ್, ಅವರು ಈ ಸ್ಥಾಪನೆಗೆ ಯೋಗ್ಯರಾದಂಥ AP ಸಿನ್ನೆಟ್ರು. ಅವ್ರು ಯಾವುದೋ ಒಂದು ಕಾರಣಾಂತರದಿಂದ ಅವ್ರನ್ನ ಚೇಂಜ್ ಮಾಡಿ ಆಲ್ಕಾಟ್ನ ನೇಮಕ ಮಾಡಿದರೆ ಮೇಡಮ್ ಬ್ಲಾವರ್ಸ್ಕಿ ಅವ್ರ ಜೊತೆಗೆ. ಅವರಿಗೆ ಏನು ಪತ್ರ ಬರೀತಾರೆ KH ಗುರುಗಳು, ಅವರು ಮೌರ್ಯರು KH ಈ ಸ್ಥಾಪನೆ ಮಾಡಿರ್ತಕ್ಕಂಥ ಅಂತರ ಆಡಳಿತಕಾರಿಗಳು. ಈ KH ಗುರುಗಳು ಸಿನ್ನೆಟ್ರಿಗೆ ಏನು ಬರೀತಾ ಇದ್ದಾರೆ, ಥಿಯಾಸಫಿಕಲ್ ಸೊಸೈಟಿಯ ಬೋಧನೆಗಳು ಇನ್ನೂ ಆಳವಾಗಿ ಗುಪ್ತ ವಿದ್ಯೆಯ ಬೋಧನೆಗಳು ತುಂಬ ಮುಖ್ಯವಾದವುಗಳು, ಮೌಲ್ಯವಾದವುಗಳು, ಉನ್ನತ ಮಟ್ಟದವು. ಅವುಗಳು ತುಂಬ ರಹಸ್ಯವಾದವುಗಳನ್ನು ಅಡಕವಾಗಿವೆ. ಕಾರಣ ಇಷ್ಟೇ, ಮಾನವ ಕೋಟಿಯ ಹಿತದೃಷ್ಟಿಯಿಂದ ಇಡೀ ವಿಶ್ವದ ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ನಿರ್ಮಿತಗೊಂಡಿರುವ ದೃಷ್ಟಿಯಿಂದ ಅವು ತುಂಬ ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಬೋಧೆಗಳನ್ನು ಥಿಯಾಸಫಿಕಲ್ ಸೊಸೈಟಿಯ ಮುಖೇನ ಕಳಿಸಿದೆ. ಆದರೂ ಅವು ತುಂಬ ದಿನಚರಿಯಲ್ಲಿ ಆಚರಿಸಲು ಸರಳವಾಗಿ ಆಚರಿಸಬಹುದು, ಕ್ಲಿಷ್ಟಕರವಾಗಿ ಕಾಣಿಸುವುದಿಲ್ಲ. ಹೇಗೆಂದರೆ ಹಿಂದಿನ ಅಂದರೆ ಪ್ರಾಚೀನ ಕಾಲದ ಸಂಪ್ರದಾಯಗಳ ಜಾತಿ ಮತಗಳ ಅದನ್ನು ಬೇರ್ಪಡಿಸೋಕ್ಕೆ ಇಲ್ಲದಂತೆ, ಮೂಢನಂಬಿಕೆಗಳು ಇಲ್ಲದಂತೆ, ಪ್ರತ್ಯೇಕತಾ ಮನೋಭಾವನೆಗಳು ಇಲ್ಲದಂತೆ ನೀವು ಆಚರಣೆ ಮಾಡೋಕ್ಕೆ ತಯಾರಾಗಬೇಕು. ಅದರ ಜೊತೆಗೆ ಎಲ್ಲ ಕೆಳವರ್ಗದ ಮಟ್ಟದ ಜನರಿಂದ ಮೇಲ್ಮಟ್ಟದ ಜನರವರೆಗೂ ಐಕ್ಯತೆ ಹೊಂದುವಂತೆ ಸೌಹಾರ್ದತೆಯಿಂದ ಒಟ್ಟುಗೂಡಿಸಿಕೊಂಡು ಸಮರಸ ಭಾವನೆಯಿಂದ ಸಹೋದರತ್ವದ ಒಂದು ತಿಳುವಳಿಕೆಯನ್ನು ನೀಡುತ್ತಾ ಆ ಈಶ್ವರನ ಸಂಕಲ್ಪ ಯೋಜನೆಗೆ ತಕ್ಕ ನಾಲೆಗಳಂತೆ ತಯಾರು ಮಾಡುವುದು ನಿಮ್ಮ ಕರ್ತವ್ಯ ಅಂತ KH ಗುರುಗಳು AP ಸಿನ್ನೆಟ್ರಿಗೆ ಬರೀತಾರೆ. ಈ ಉದಾಹರಣೆಗಳು ಯಾಕೆ ಹೇಳಿದೆ ಅಂದರೆ, ನಾವೂ ಸಹ ಅಂಥ ನಾಲೆಗಳಾಗೋಕ್ಕೆ ರೆಡಿ ಆಗಬೇಕು. ಕಷ್ಟವಾದ ಸಬ್ಜೆಕ್ಟ್ಗಳನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ರೆಡಿ ಆಗಬೇಕು. ಇದು ಸುಲಭನೇ ಅನಿಸುತ್ತೆ, ಕಷ್ಟವೂ ಅನಿಸುತ್ತೆ. JK ಅವ್ರ ಮಾತುಗಳು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ರು. ಬರ್ತಾ ಅವರಿಗೆ ಸ್ವಲ್ಪ ಅನುಭವ ಆದಂಗಲ್ಲ ಆ ಒಂದು ವಿಚಾರಗಳು ಹೊಳಿತವೆ. ಈ ಉದಾಹರಣೆಗಳು ನಾವು ಮನದಟ್ಟು ಮಾಡ್ತಾ ಈ ಅಂತರಂಗ ಸೌಂದರ್ಯದ ಬಗ್ಗೆ ನಾವು ವಿಚಾರ ಮಾಡಿ ನೋಡಿದಾಗ, ಅಂತರಂಗ ಸೌಂದರ್ಯದಲ್ಲಿ ಅನೇಕ ಮುಖಗಳು ಅಂದರೆ ನಾನಾ ವಿಧದ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಅಂತರಂಗಿಕ ಸೌಂದರ್ಯ. ಅದರಲ್ಲಿ ಸಮತ್ವ ಒಳಗೊಂಡಿದೆ, ಸಮರಸತೆ, ಸಮತೋಲನ, ಪ್ರಮಾಣಬದ್ಧತೆ, ಸತ್ಯಂ ಶಿವಂ ಸುಂದರಂ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ವಾಕ್ಯ. ಇವುಗಳೆಲ್ಲವನ್ನೂ ಒಳಗೊಂಡಿದೆ. ಅದು ಒಂದನ್ನು ಬಿಟ್ಟು ಒಂದು ಇಲ್ಲ, ಅವು ಓತೋಪ್ರೋತವಾಗಿ ಒಳಗೊಂಡಿದ್ವಿ. ಈಗ ನಮ್ಮ ಥಿಯಾಸಫಿಕಲ್ ಚಿಹ್ನೆ ಒಂದು ಕೆಳಮುಖವಾಗಿ ಎಳೀತೈತೆ, ಕಪ್ ಲೇಯರ್, ಒಂದು ಊರ್ಧ್ವಮುಖವಾಗಿ ಎಳೀತವೆ. ಅವು ಬೇರೆ ಬೇರೆ ಬರಲ್ಲ. ಒಂದಕ್ಕೆ ತೊಂದರೆ ಆದರೆ
ಎಲ್ಲವಕ್ಕೂ ತೊಂದರೆ. ಒಂದಕ್ಕೆ ಸುಖವಾದರೆ ಎಲ್ಲವಕ್ಕೂ ಸುಖ ಅಂತೇಳಿ ನೋಡಿರಿ. ಈ ಪಾಯಿಂಟ್ ನಾನು ಮರ್ತೆ. ಮೌರ್ಯರು ಬ್ಲಾವಟ್ಸ್ಕ್ಯಾಮ್ನವ್ರಿಗೆ ಹೇಳ್ತಾರೆ, ಒಬ್ಬರು ನೀನು ಒಳ್ಳೇದು ಮಾಡಿದರೆ, ನೀನು ಒಂದು ಒಳ್ಳೇದು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ನೀನು ಒಂದು ಕೆಟ್ಟದ್ದು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಮಹಿಪೀಠದವರು ಅಷ್ಟೇ ಮಹಾತ್ಮರುಗಳು. ನಾವಿಷ್ಟು ಜನ ಇದ್ದೀವಲ್ಲ, ನಾವಿಷ್ಟು ಜನದಲ್ಲಿ ನಾವು ಯಾರನ್ನು ಒಬ್ಬರು ಒಳ್ಳೇದು ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಾವು ಒಬ್ಬರು ತೊಂದರೆ ಮಾಡಿದರೆ ನಮ್ಮೆಲ್ಲರೂ ತೊಂದರೆ ಅನುಭವಿಸ್ಬೇಕಂತ ಮಹಿಪೀಠದ ಉದ್ದೇಶವನ್ನು ಆ ರೀತಿಯೇ ಇರೋದು. ಆ ರೀತಿ ತೊಂದರೆ ಆಗ್ತಕ್ಕಂಥ ಇರೋರು ಒಂದು ಸದ್ಗುಣ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಎಲ್ಲ ಸದ್ಗುಣಗಳು ಓಕೆ ಆಗ್ತವೆ. ಒಂದು ದುರ್ಗುಣ, ಪಾಸಿಟಿವ್ ನೆಗೆಟಿವ್ ವೈಬ್ರೇಷನ್ಸ್ಗಳ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಅವುಗಳ ಯಾಕೆ ಈ ಭೌತಿಕ ಮಟ್ಟದಲ್ಲಿ ನಾವು ಉದಾಹರಣೆಗಳು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನಸ್ಸಿನ ಸ್ಥಿತಿ ಅಂತರಂಗಿಕ ಸೌಂದರ್ಯವನ್ನು ನೋಡಲು ಇವೆಲ್ಲ ರೆಡಿಯಾಗಬೇಕು. ಹಾಗಾದರೆ ಪ್ರಕೃತಿಯಲ್ಲಿನ ಬಾಹ್ಯ ಪ್ರಪಂಚದಲ್ಲಿ ಅಂತರಂಗಿಕ ಸೌಂದರ್ಯ ಇದೆ, ಅಂತರಾಳದಲ್ಲೂ ಅಂತರಂಗಿಕ ಸೌಂದರ್ಯ ಇದೆ. ಈಗ ನಾನು ಬಾಹ್ಯ ಪ್ರಪಂಚದ ಸೌಂದರ್ಯ ಉದಾಹರಣೆಗಳ ಮುಖಾಂತರ ಸಹಾಯವಾಗುತ್ತೆ ವಿನಃ ನಾವು ರೆಡಿಯಾಗಿರೋ ಅಂತರಂಗದಲ್ಲಿ ರೆಡಿಯಾಗಬೇಕು, ಬಹಿರಂಗದಲ್ಲಿಲ್ಲ. ಅದಕ್ಕೆ ಒಂದು ಉದಾಹರಣೆ, ಬಹಿರಂಗದಲ್ಲಿ ಒಂದು ತಾಜ್ ಮಹಲ್ ನೋಡ್ಬೋದು. ಅದು ಸುಂದರವಾಗಿ ಆ ಕಟ್ಟಡ ಕ್ರಮಬದ್ಧತೆಯಿಂದ, ನಿರ್ದಿಷ್ಟ ಕ್ರಮಬದ್ಧತೆಯಿಂದ ನಿರ್ಮಿತವಾಗಿದೆ. ಅದಕ್ಕೇನು ಬಂಗಾರ ವಜ್ರ ವೈಡೂರಿಗಳೇನು ಲೇಪಿಸಿಲ್ಲ ತಾಜ್ ಮಹಲ್ಗೆ. ಆದರೂ ಅದು ಆಕರ್ಷಣೀಯವಾಗಿ ಪ್ರೇಕ್ಷಕರು ನಾವೆಲ್ಲ ಹೋಗಿ ನೋಡೋಕ್ಕೆ ಇಷ್ಟಪಡ್ತೀವಿ. ಚಾರ್ಮಿನಾರು, ತಾಜ್ ಮಹಲ್ಲು ಅಥವಾ ಹಳೇಬೀಡು, ಹಂಪೆ ಪುಣ್ಯಕ್ಷೇತ್ರಗಳು, ಇವು ತಮಿಳ್ನಾಡಿಗೆ ಕಾಶಿ, ಇವೆಲ್ಲ ಸೌಂದರ್ಯವಾಗಿದ್ದಾವೆ, ಆದರೂ ಬಹಿರ್ಮುಖವಾಗಿದ್ದಾವೆ. ಅವು ಕ್ರಮಬದ್ಧತೆ ಜೋಡಣೆಯಲ್ಲಿರುತ್ತದೆ. ಎಲ್ಲಿ ಕ್ರಮಬದ್ಧತೆ ಜೋಡಣೆ ಇರುವುದಿಲ್ಲವೋ ಅಲ್ಲಿ ಸೌಂದರ್ಯವಿರುವುದಿಲ್ಲ. ನಿರ್ದಿಷ್ಟವಾದ ಕ್ರಮಬದ್ಧತೆ ಹೊಂದಿರಬೇಕು. ಅಂತಹ ಸೌಂದರ್ಯವನ್ನು ನಾವು ಹೊರಪ್ರಪಂಚದಲ್ಲಿ ಸಾಕಷ್ಟು ನೋಡ್ತೇವೆ. ಅವರೂ ಸಹ ಅಂತರಂಗದಲ್ಲಿ ಉನ್ನತ ಮಟ್ಟಕ್ಕೆ ಏರಿ ಭಕ್ತಿಪೂರ್ವಕವಾಗಿ ರಚನೆ ಮಾಡಿದಂಥವರು. ಅಂತಹ ಸೂಕ್ಷ್ಮತೆಯಿಂದ ಬಾಹ್ಯ ಪ್ರಪಂಚಕ್ಕೆ ಆ ಸೌಂದರ್ಯವನ್ನು ಕೊಟ್ಟಿದ್ದಾರೆ. ಈಗ ನಾವು ಅಂತರಂಗಿಕವಾಗಿ ಸೌಂದರ್ಯ ವೀಕ್ಷಿಸಬೇಕಾದರೆ ಒಂದು ಉದಾಹರಣೆ ಮುಖಾಂತರ ನೋಡಿದರೆ ಗೊತ್ತಾಗುತ್ತೆ. ಈಗ ಪ್ರಕೃತಿಯಲ್ಲಿರುವ ಸೌಂದರ್ಯ ಯಾಂತ್ರಿಕವಾಗಿ ಜೋಡಣೆಯಾಗದೆ ಅದು ಅಂತರ್ಗತವಾಗಿ ಒಂದು ಚೈತನ್ಯದ ಅಂಶ, ಒಂದು ಸುಂದರವಾದ ಸೌಂದರ್ಯವನ್ನು ಹೊರಹಾಕುತ್ತದೆ. ಈಗ ಚೈತನ್ಯ ತುಂಬಿದ ನಾನು ಬಾಹ್ಯ ಪ್ರಪಂಚದ್ದು ಯಾಂತ್ರಿಕ ಜೋಡಣೆ ಕ್ರಮಬದ್ಧತೆ ಇರಬಹುದದು. ಆದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಸತ್ಯದ ಚೈತನ್ಯ ಒಂದು ಅಂಶ, ಅದು ಸೌಂದರ್ಯವನ್ನು ಹೊರಗೆಡುತ್ತದೆ. ಅದಕ್ಕೆ ಒಂದು ಹೂವಿನ ಉದಾಹರಣೆ ನೋಡಿ. ಅದು ಹೂವು ಬಹಳ ಸುಂದರವಾಗಿರುತ್ತದೆ. ಅದರ ವಿನ್ಯಾಸ ಬಣ್ಣವೂ ಇರುತ್ತದೆ, ಸುಗಂಧವನ್ನು ಸೂಸುತ್ತದೆ. ಅದು ನಿರ್ದಿಷ್ಟವಾದ ಒಂದು ಕ್ರಮಬದ್ಧತೆಗೆ ಒಳಪಟ್ಟಿರುತ್ತದೆ. ಅದರ ಒಂದು ಚೈತನ್ಯ, ಅಂತರ್ಗತವಾಗಿರ್ತಕ್ಕಂಥ ಚೈತನ್ಯ ಹೊರಬರುತ್ತೆ ನೋಡ್ರಿ. ಅದು ಕ್ಷಣಕಾಲ, ತಾತ್ಕಾಲಿಕವಾದದ್ದು, ಶಾಶ್ವತವಾದ ಸೌಂದರ್ಯವಲ್ಲ. ನಮ್ಮ ಅಂತರಂಗಿಕ ಸೌಂದರ್ಯ ಏನಿದೋ ಅದು ಶಾಶ್ವತ. ಎವಲ್ಯೂಷನ್ ಈಸ್ ಡಿವೈನ್ ಪ್ಲ್ಯಾನ್, HPV ಅವರು ಹೇಳಿರೋ ಮಾತು. ಸಂಸರಣ ನಿಯಮದ ಪ್ರಕಾರ ಅದು ವಿಕಾಸವಾಗುತ್ತದೆ ವಿನಃ ಅದು ಕ್ಷೀಣಿಸುವುದಲ್ಲ, ಸಾಯುವುದಲ್ಲ, ದುರ್ಬಲಗೊಳ್ಳುವುದಲ್ಲ. ಏನೇ ಬಂದರೂ ಅದು ವಿಕಾಸ ಹೊಂದಕ್ಕಂಥದ್ದು ಅಂತರಂಗಿಕ ಸೌಂದರ್ಯ. ಇದು ಬಹಿರಂಗ ಸೌಂದರ್ಯದಲ್ಲಿ ಇದ್ದಾಗ ಅದು ತಟಸ್ಥವಾಗಿರ್ತದೆ. ಅಂತರಂಗದಲ್ಲಿ ಅದು ಏನು ಮಾಡಲ್ಲ, ಹಿಂದಕ್ಕೂ ಬರಲ್ಲ, ಮುಂದಕ್ಕೂ ಹೋಗಲ್ಲ. ಒಂದು ಉದಾಹರಣೆ ಏನಂದರೆ, ಈಗ ತಮೋಗುಣ ರಜೋಗುಣಗಳಲ್ಲಿ ನಾವು ತಟಸ್ಥವಾಗಿದ್ದಾಗ, ಸತ್ವಗುಣದಲ್ಲಿದ್ದಾಗ ಅವೆರಡೂ ತಟಸ್ಥವಾಗಿರ್ತವೆ. ತಮೋಗುಣ ಈಗ ಇಲ್ಲಿ ನೀವೆಲ್ಲ ತಿಳಿದಿರೋರ ಮಟ್ಟಕ್ಕಿರೋದ್ರಿಂದ ನಾನು ಇನ್ನೂ ಇಳ್ಸೋಕ್ಕೆ ಇಷ್ಟಪಡಲ್ಲ. ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ನಿಮಗೂ ನಮಗೆಲ್ಲ ಒಂದೇ ಲೆವೆಲ್ ಇರೋದ್ರಿಂದ ಇದನ್ನು ರಿಪೀಟ್ ಮಾಡ್ಕೋಬೇಕಷ್ಟೇ. ಇದ್ರಾಗ ಏನಿಲ್ಲ. ಈಗ ಊಟ ಮಾಡಿದ್ವಿ, ಇಡ್ಲಿ ವಡೆ ತಿಂದ್ವಿ ಅಂದ್ಕೊಳ್ರಿ, ಈ ಶರೀರಕ್ಕೆ ಚೈತನ್ಯ ತುಂಬಕ್ಕೆ ಬದುಕಲು ತಿಂತಾಯಿದ್ದೀನಿ ಅಂತ ಡೈಲಿ ತಿಂತೀವಿ, ವರ್ಷಗಟ್ಟಲೆ ತಿಂದ್ಕೊಂಡು ಬಂದಿರೋದು ಅದೇ ಐಟಮ್ಗಳನ್ನೇ.
ಈ ಆತ್ಮನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕ ರಸ ಉಣಿಸ್ಬೇಕು. ಇದಕ್ಕೆ ಇದು ಮುಂದುವರಿಯೋದಕ್ಕೆ. ಈಗ ನೀವು ಎಷ್ಟು ಸಾರಿ ಎಷ್ಟು ಪ್ರವಚನ ಕೇಳಿದರೂ ಅಲರ್ಟಾಗಿರಬೇಕು, ಮನಸ್ಸಿನ ಸ್ಥಿತಿಯನ್ನು ಅಲರ್ಟಾಗಿರಬೇಕು. JK ಅವರು ಹೇಳ್ತಾರೆ, ಯು ಆರ್ ದಿ ವರ್ಲ್ಡ್, ವೈ ಡು ನಾಟ್ ವಿ ಚೇಂಜ್? ನೀನೇ ಪ್ರಪಂಚ, ನೀನು ಯಾಕೆ ಬದಲಾಗುತ್ತಿಲ್ಲ? ನಾವು ಬದಲಾವಣೆ ಆಗ್ತಾಯಿಲ್ಲ. ನಾವು ಇದ್ದಲ್ಲೇ ಇದ್ದೀವಿ, ಕದಮ್ ತಲ್ ಮಾಡ್ತಾಯಿದ್ದೀವಿ, ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಸ್ಥಿತಿ ಆ ಮಟ್ಟಕ್ಕೆ ನಾವು ಸಾಧನೆ ಮಾಡೋಕ್ಕೆ ನಾವು ರೆಡಿಯಾಗಿಲ್ಲ. ಕೃಷ್ಣಾಜಿಯವರು ಹೇಳ್ತಾರೆ, ಈ ಕ್ಷಣದಿಂದೆಲ್ಲ ರೆಡಿಯಾಗಿ, ನಾಳೆ ಅಂದರೆ ನೀನು ಆಗಲ್ಲ ಅಂತ ಹೇಳ್ತಾರೆ ಅವರು, ಜೆ ಕೃಷ್ಣಮೂರ್ತಿ. ಅಂತಹ ಒಂದು ವಿಚಾರಗಳನ್ನು ಇವತ್ತು ಅಪ್ಲೈ ಮಾಡ್ಕೊಂಡು ಅಂತರಂಗದ ಜೀವನಕ್ಕೆ ನಾವು ರೆಡಿ ಆಗಬೇಕಾಗಿರೋದು. ಈ ಸಬ್ಜೆಕ್ಟಿನ ಅಂತರಂಗದ ಸೌಂದರ್ಯ ಹರಳಬೇಕು. ಅಂತರಂಗದ ಸೌಂದರ್ಯ ಹೂವು ಆ ಒಂದು ಸುಂದರವಾದ ಶಕ್ತಿಯನ್ನು ನೀಡಬಲ್ಲುವ ಒಂದು ಈ ಸ್ಥೂಲ ಶರೀರದಲ್ಲಿ ಇದು ಹೊರಗಡೆ ತೋರ್ಸೋಕ್ಕೆ ಕೇಳೋಕ್ಕೂ ಬರ್ತಕ್ಕಂಥದ್ದಲ್ಲ, ತಾನೇ ಅನುಭವಿಸ್ಬೇಕು. ತಾನೇ ಅದನ್ನು ನೋಡಿ ಆನಂದ ಪಡಬೇಕು. ಅದನ್ನು ಆನಂದ ಪಡಬೇಕು, ನೋಡಬೇಕು. ಅಂದರೆ ಪ್ಲಾಟಿನಸ್ ಅಂತಕ್ಕಂಥವ್ರು ಏನು ಹೇಳ್ತಾರೆ, ಆ ಸೌಂದರ್ಯದೊಳಗೆ ನೀನು ಲೀನವಾಗಿ ಒಂದಾಗಬೇಕು. ಸತ್ಯದೊಳಗೆ ಒಂದಾಗುವಂತೆ ಸೌಂದರ್ಯದೊಳಗೆ ಒಂದಾದಾಗ ಮಾತ್ರ ನಿನಗೆ ಕಾಣಿಸುತ್ತದೆ. ಆ ಒಂದಾಗಬೇಕಾದರೆ ಏನು ಮಾಡಬೇಕು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಕ ಇವುಗಳಿಂದ ಬಿಡುಗಡೆ ಹೊಂದಬೇಕು. ಇಂದ್ರಿಯಗಳಿಗೆ ಸಂಬಂಧಪಟ್ಟವು ಇವುಗಳಿಂದ ಬಿಡುಗಡೆ ಹೊಂದಬೇಕು. ಮನಸ್ಸು ಮತ್ತು ಹೃದಯ ಸಮಗ್ರ ಸ್ಥಿತಿಯಲ್ಲಿರಬೇಕು. ಅದರೊಂದಿಗೆ ನೀನು ಲೀನವಾಗಬೇಕಾದ ಪಕ್ಷದಲ್ಲಿ ನಿನ್ನ ದೇಹಾತ್ಮ, ಅಂತರಾತ್ಮ ಅಥವಾ ಉನ್ನತಾತ್ಮ ಒಂದಕ್ಕೊಂದು ಎರಕವಾದಾಗ ಆ ಸೌಂದರ್ಯದ ಆನಂದವನ್ನು ನೀನು ಅನುಭವಿಸಬಲ್ಲೆ. ನಿನ್ನ ಮನಸ್ಸಿಗೆ ಅನುಭವಕ್ಕೆ ಬರುತ್ತದದು. ಈಗ ನಾವು ಮಾಡಬೇಕಾಗಿರೋದು ಇಂದ್ರಿಯಗಳ ಸಂಬಂಧಪಟ್ಟವಳನ್ನು ತಯಾರು ಮಾಡ್ಕೋಬೇಕಾಗಿದೆ. ಅದು ಗ್ರೀಕರ ಭಾಷೆ. ಇಂದಿನ ಗ್ರೀಕರು ಮತ್ತು ನಮ್ಮ ಭಾರತೀಯರು ಈ ಒಂದು ಸೌಂದರ್ಯ, ಸತ್ಯ, ಸುಗುಣಗಳನ್ನು, ಸಮತ್ವವನ್ನು ಹೊಂದಿದೆ. ಇವುಗಳನ್ನು ಸತ್ಯವನ್ನು, ಸಮತ್ವವನ್ನು, ಸದ್ಗುಣಗಳನ್ನು ನೀವು ಮೈಗೂಡಿಸಿಕೊಂಡಾಗ ಅದು ಪ್ರಾರಂಭವಾಗುತ್ತದೆ ಆ ಸೌಂದರ್ಯದ ಶಕ್ತಿ. ಒಮ್ಮೆ ನೀವು ಆ ಸೌಂದರ್ಯದ ಶಕ್ತಿಯನ್ನು ದರ್ಶಿಸಿ ನಿಮಗೆ ಅನುಭವಕ್ಕೆ ಬಂದರೆ ಮತ್ತೆಂದೂ ಇದಕ್ಕೆ ಕೆಳಗಿನ ಮಟ್ಟಕ್ಕೆ ಇಳಿಯುವುದಿಲ್ಲ ನೀವು. ಅಂತಹ ಮಹಾ ಉನ್ನತವಾದಂಥ ಶಕ್ತಿ ಅದು ಶಿವನ ಒಂದು ಇಚ್ಛಾಶಕ್ತಿ. ಮನಸ್ಸು ತಹ ಆತನ ಉಪಕರಣ. ಆ ಮನಸ್ಸನ್ನು, ಅದರ ಶಕ್ತಿಯನ್ನು ತಿಳಿಯದೆ ಆ ಮನಸ್ಸನ್ನು ನಾವು ಮೂಲೆ ಗುಂಪಿಗೆ ತಳ್ಳಿಬಿಟ್ಟಿದ್ದೇವೆ. ಆ ಮನಸ್ಸನ್ನು ಯಾವ ರೀತಿ ಯದ್ವಾ ತದ್ವಾ ಬಳಕೆ ಮಾಡುತ್ತಿದ್ದೇವೆ. ಸರಿಯಾದ ಕ್ರಮಬದ್ಧತೆಯಲ್ಲಿ ಬಳಸುತ್ತಿಲ್ಲ. ಈ ಅಂತರಂಗಿಕ ಸರಿಯಾದ ಕ್ರಮಬದ್ಧತೆ, ಸಮತ್ವ, ಸಮತೋಲನ, ಪ್ರಮಾಣಬದ್ಧತೆ ನೋಡಿರಿ, ಇವನ್ನ ಯಾವಾಗಲೂ ಹೇಳೋಕ್ಕಾಗಲ್ಲ. ಅದನ್ನು ಜ್ಞಾಪಕ ಇಟ್ಕೋಬೇಕು. ಅಂತರಂಗ ಈ ಸೌಂದರ್ಯ ನಾವು ಅನುಭವಿಸ್ಬೇಕಾಗಿದ್ದರೆ ಅದನ್ನು ದೈನಂದಿನ ಜೀವಿತದಲ್ಲಿ ಆಚರಣೆಗೆ ತರಬೇಕಾಗಿದ್ದ ಪಕ್ಷದಲ್ಲಿ ಇವುಗಳನ್ನು ನಾವು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಅಳವಡಿಸಿಕೊಳ್ಳುವುದೇ ನಮಗೆ ಬಂದಿರೋ ಎಡರು ತೊಡರು. ಅವರು KH ಗುರುಗಳು ಹೇಳಿದರು, ಬಹಳ ಸರಳವಾಗಿ ಆಚರಣೆ ಮಾಡ್ಬೋದಂತ. ಎಲ್ಲಿ ಸರಳ ಐತಪ್ಪ, ನಾವು ಆಚರಣೆ ಮಾಡ್ತಾ ಇಲ್ವಲ್ಲ ಅಂತ ನನಗನ್ನಿಸ್ತು. ನಮ್ಮ ನಿರ್ದೇಶಕರ ಪತ್ರ ಬರೆದ ಮೇಲೆ ಯಾವ್ಯಾವ ಪತ್ರಗಳೆಲ್ಲ ಓದಿದೆ ನಾನು. ಒಳ್ಳೆ ಕೆಲಸ ಮಾಡಿದ್ರು ಅವರು ನನಗೆ. ನಾನು ಇವ್ಯಾವನ್ನ ಹಳೆ ಹೇಳಿದರೆ ಪುಸ್ತಕನೇ ತೆಗಿರಲಿಲ್ಲ. ತ್ಯಾಗರಾಜ ಶೆಟ್ಟಿ ಅಣ್ಣ ವಸನ್ ಲ್ಯಾಂಡ್ ಸಾ ಎನ್ಗಂಟ್ಲಿಕ್ಕೆ ಓಕೆ. ನಾನೇನು ಯಾವುದು ಕೇಳ್ತಾನೆ ಇರಲಿಲ್ಲ. ತಿಪ್ಪಸ್ವಾಮಿ ಇಂಥ ಊರಿಗೆ ಜಗದೀಶ್ ಸರ್ ಹೇಳಿದ್ರು, ದಾವಣಗೆರೆಗೆ ಹೋಗ್ಬೇಕಣ್ಣಪ್ಪ ಇನ್ನು ಸಬ್ಜೆಕ್ಟ್. ರೈಟ್, ಓಕೆ. ಇವ್ರ ಸಬ್ಜೆಕ್ಟು ನಮಗೆ ಕ್ಲಿಷ್ಟವಾಯಿತು. ಅಂತರಂಗಿಕ ಸೌಂದರ್ಯ ಯಾಕೆ ಹೇಳ್ಬೇಕಾಯ್ತು ಅಂದರೆ ಅದನ್ನು ಓದಿರಲಿಲ್ಲ. ರಾಧಾಭರಣಿಯವ್ರ ಕೃತಿ ನನಗೆ ಗೊತ್ತೂ ಇರಲಿಲ್ಲ. ಅವ್ರು ಹೇಳಿದ ಮೇಲೆ ಒಪ್ಕೊಂಡೆ ನಾನು. ನಂದೇನೆಂದರೆ ಸ್ವಭಾವ ಸಬ್ಜೆಕ್ಟ್ ವೈಸ್ ಹೋಗ್ತಕ್ಕಂಥ ಸ್ವಭಾವ ನನಗೆ. ಇವು ಕೂಡಿಸಿ ಬರೋಕ್ಕೆ ಹೇಳಲ್ಲ. ಉದಾಹರಣೆಗಳು ಹೇಳ್ಬೋದು.
ಉದಾಹರಣೆಗಳೊಂದು ಸುಂದರವಾದ ಉದಾಹರಣೆಗಳು ಕೊಟ್ಟರು. ಯಾವುದೋ ಒಂದೆರಡು ಜೇನುಗೂಡಿಂದೊಂದು ನಮ್ಮ ನಾಗರಾಜ್ ಸಾರು ಇವರು ಎರಡು ಏನು ಉದಾಹರಣೆ. ಜೇನುಗೂಡಿಂದೊಂದು ನೋಡಿದ್ರೆ ಒಬ್ಬರು ಅವರು ಏನು ಹೇಳಿದ್ರಂದರೆ ಜೇನುಗೂಡು ಒಂದು ಇದು ಇರ್ತತೆ ಅನ್ನೋದಕ್ಕೆ ಹೇಳಿದ್ರು. ಇವರು ದೂರದಿಂದ ದುಂಬಿ ಮಕರಂದ ಹೀರಿ ಕೊಡ್ತತೆ ಅಂತ ಹೇಳಿದರು. ನೋಡಿರಿ, ಸಮಗ್ರತೆಗೆ ಅದು ನಮ್ಮ ವಿಜ್ಞಾನಿಗಳು ಕೂಡ ಆ ರೀತಿ ಜೋಡಣೆ ಮಾಡಿರಲ್ಲ. ರೊಟ್ಟು ಅಷ್ಟು ಸುಂದರವಾಗಿ ಜೋಡಣೆ ಆಗಿರುತ್ತದೆ. ಆಮೇಲೆ ಆ ಜೇನುಹುಳ ಎಲ್ಲ ಗುಂಪಾಗಿರ್ತವೆ. ಇನ್ನೂ ಒಂದು ನೊಣ ಐತೆ, ಈ ಮೂತಿ ದೊಡ್ಡದಿರುತ್ತೆ ಆ ನೊಣ, ಅದು ಮಲಿನ ಜಾಗಕ್ಕೆ ಹೋಗುತ್ತೆ, ಅದು ನೆಗೆಟಿವ್ ವೈಬ್ರೇಷನ್. ಇದು ಸಮಗ್ರತೆ ಜೇನುಹುಳ. ಯಾಕಂದರೆ ತುಪ್ಪವನ್ನು ತರುತ್ತೆ. ಅವ್ರು ಹೇಳಿದ್ರು ಏನಂದರೆ ಅದು ತುಪ್ಪ ತಿನ್ಬೋದು ನಾವು, ಆದರೆ ಅದರಲ್ಲಿರ್ತಕ್ಕಂಥ ಏನು ಇಳುತ್ತೆ ಮಧುರವನ್ನು ಅದನ್ನು ಯಾರೂ ಕಸಿಯೋಕ್ಕಾಗಲ್ಲ. ಅದು ಅಂತರಂಗಿಕ ಸೌಂದರ್ಯ. ಈಗ ನನ್ನೊಳಗೆ ಇದೆ ಅಂತರಂಗಿಕ ಸೌಂದರ್ಯ, ನೀವೇನು ಕೀಳಕ್ಕೆ ಬರಲ್ಲ. ನಾನು PhD ಮಾಡೇನಿ, ಡಿಗ್ರಿ ಮಾಡೇನಿ. ನನ್ನ ಮಗನಿಗೆ ಕೊಡಪ್ಪ ಒಂದು ಸ್ವಲ್ಪ PhD ಅಂದರೆ ಕೊಡೋಕ್ಕೆ ಬರುತ್ತೆ? ಬರಲ್ಲ. ಈಗ ನಮ್ಮನ್ನು ಒಂದು ದಿವಸ ಯಾವುದೋ ಇದಕ್ಕೆ ಹೋದ್ವಿ, ನಮ್ಮ ಹುಡುಗ ಅವ್ನು PhD ಮಾಡಿದ್ದೆ, ನನ್ನ ಮಗ. ಯಾತ ನಾನು ಮಾತಾಡಿದೆ, ನಿಮ್ಮಪ್ಪ ನಿಂದು ಕೊಡೋ ಅಂತ ತಮಾಷೆಗೆ ಅಂದರು. ಅಯ್ಯೋ, ನಾನು ಬಂದಿದ್ದು PhD ತಾನು ಥಿಯಾಸಫಿಕಲ್ ಸೊಸೈಟಿ ಪ್ರಚಾರ ಮಾಡ್ತಿದ್ನಲ್ಲೋ, ನನಗೆ ಬರಲ್ಲಪ್ಪ, ವ್ಯವಸಾಯದ ವ್ಯವಹಾರದ್ದು ಹೇಳ್ರಿ ಅಂದೆ ನಾನು. ಅದಕ್ಕೆ ಅವು ಕೊಡೋಕೆ ಬರಲ್ಲ ಡಿಗ್ರಿಗಳು. ಡಿಗ್ರಿ ಮಾಡಿದ್ರೆ ಇವ್ರು ಸರ್ ವಕೀಲರಂದ್ರೆ ವಕೀಲರು ಕರೆ ಕೊಟ್ಟು ಹಾಕ್ಕೊಂಡ್ರೆ ನಾನು ವಕೀಲರಾಗಲ್ಲ. ಅವರ ಶಕ್ತಿ ಅವರಲ್ಲೇ ಇರುತ್ತೆ, ನನ್ನ ಶಕ್ತಿ ನನಗೆ ಸಂಬಂಧ. ಹಂಗೆ ಆ ದುಂಬಿಗಳು ನೋಡ್ರಿ, ನಮಗೆ ಬಾಹ್ಯ ಪ್ರಪಂಚದ ಒಗ್ಗಟ್ಟಾಗಿ ಹೋಗ್ತವೆ, ಒಗ್ಗಟ್ಟಾಗಿ ಬರ್ತವೆ. ಅವು ಲೋಕಕ್ಕೆ ಏನು ಮಾಡ್ತವೆ? ಶಕ್ತಿ, ಜೇನುತುಪ್ಪ ತಯಾರು ಮಾಡಿಕೊಡ್ತೇವೆ, ಅನೇಕ ಕಾಯಿಲೆಗಳಿಗೆ ಅನುಕೂಲ ಮಾಡ್ತೇವೆ. ಎಷ್ಟು ಮಧುರವಾಗಿದೆ. ಇನ್ನೊಂದು ನೊಣ ಐತಲ್ಲ, ಅದು ಕೆಟ್ಟ ನೊಣ. ಗಾಯಗಳಾಗಿದ್ರೂ ಕುಂತ್ಕೊಳ್ಳುತ್ತೆ, ಮಲಿನ ಪ್ರದೇಶದಲ್ಲಿ ಕುಂತ್ಕೊಳ್ಳುತ್ತೆ. ಆ ಸ್ವಭಾವದ ನಮ್ಮಲ್ಲಿ ಒಡೆದೂಡಿಸಬೇಕು. ಜೇನು ನೊಣಗಳಿದ್ದಂತೆ ನಾವೆಲ್ಲ ಸಮಗ್ರ ದೃಷ್ಟಿಯಿಂದ, ಏಕತ್ವ ದೃಷ್ಟಿಯಿಂದ ನಮ್ಮ ಜೀವನ ತಯಾರಾಗಬೇಕು. ಸಮಗ್ರತೆ ಅಂದರೆ ಅದನ್ನು ಒಂದು ಸ್ವಲ್ಪ ಕಷ್ಟವಾದ ಸಬ್ಜೆಕ್ಟಿಗೆ. ಅದು ಏಕತ್ವ ಅಂದರೆ ನಾವು ತಲೆಮಾರುಗಳಿಂದ ನಮ್ಮ ಜೀವಿತದಲ್ಲಿ, ನಮ್ಮ ಶರೀರದಲ್ಲಿ ಆ ಅಣುಗಳಿದ್ದಾವೆ. ಕೃಷ್ಣಾಜಿಯವರು ಹೇಳಿರೋ ಮಾತಿದು. ತಲೆಮಾರುಗಳಿಂದಲೂ ಆ ಅಣುಗಳು ನಿಮ್ಮಿದೆ. ಅವು ಚೇಂಜ್ ಮಾಡೋಕ್ಕೆ ನೀವು ಬಿಗಿಯಾಗಿಡಬೇಕು. ನಿನಗೆ ಒಳಗಡೆ ಅಂಬಲ ಒತ್ತುತ್ತಾ ಇರಬೇಕು. ಒಳಗಡೆ ಒತ್ತುತ್ತಿದೆ, ನಾನು ಅಂತರಂಗಿಕ ಸೌಂದರ್ಯವನ್ನು, ಸತ್ಯವನ್ನು ಕಾಣಬೇಕು, ಸಮತ್ವವನ್ನು ಕಾಣಬೇಕು ಅಂತಕ್ಕಂಥದ್ದು ಅಂತರಾಳದಲ್ಲಿ ಮಿಡಿತಾ ಇದ್ದರೆ ನೀನು ಏನೇ ಕೆಲಸ ಮಾಡು, ಯಾತ್ರೆ ಮಾಡು, ಆವಾಗ ಎಚ್ಚರದ ಸ್ಥಿತಿಯಲ್ಲಿರ್ತೀಯ. ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಅವರು ಹೇಳ್ತಾರೆ. ಆಯ್ಕೆ ರಹಿತವಾದ ಎಚ್ಚರವಂದಿರಬೇಕು. ಅವರು ಅಂತರಂಗಿಕ ಸೌಂದರ್ಯದ ಬಗ್ಗೆ ಏನು ಹೇಳ್ತಾರೆ ಅವರು? ನೀವು ವಸ್ತು ಪ್ರದರ್ಶನಾಲಯದಲ್ಲಿ ಕಾಣುವುದಿಲ್ಲ, ಸಭೆ ಸಮಾರಂಭಗಳಲ್ಲಿ ನಿಮಗೆ ಅಂತರಂಗಿಕ ಸೌಂದರ್ಯ ಕಾಣಲಿಕ್ಕಾಗುವುದಿಲ್ಲ. ಮನಃಶಾಸ್ತ್ರಜ್ಞರ ಪ್ರಕಾರವೂ ಅಲ್ಲ, ಪಾದ್ರಿಗಳ ಪ್ರಕಾರವೂ ಅಲ್ಲ, ತತ್ವಬೋಧಕರ ಪ್ರಕಾರವೂ ಅಲ್ಲ, ಮಠಾಧೀಶರ ಪ್ರಕಾರವೂ ಅಲ್ಲ. ಈಗ ಮತ್ತೆ ಎಲ್ಲಿ ಕಾಣ್ಬೇಕು ನಾವು? ಇವರೆಲ್ಲ ಗುರುಗಳು, ನಾವು ಥಿಯಾಸಫಿಕಲ್ ಸೊಸೈಟಿ, ಮತಗಳು, ಪುಸ್ತಕಗಳ ಪ್ರಕಾರವೂ ಅಲ್ಲ. ಆ ಪುಸ್ತಕಗಳು ಹೇಳ್ತಾರೆ. ಈಗ ನೋಡ್ರಿ, ನಮ್ಗೆ ಅಧ್ಯಯನ ಕೊಟ್ಟಿರೋ ಅದ್ರ ಪ್ರಕಾರವೂ ಅಲ್ಲ ಅಂತಾರೆ ಕೃಷ್ಣಾಜಿಯವರು. ಅಂತರಂಗಿಕ ಸೌಂದರ್ಯವನ್ನು ವೀಕ್ಷಿಸಬೇಕಾಗಿದ್ದಲ್ಲಿ ಇವುಗಳು ಯಾವ ನಿನ್ನನ್ನು ಮುಂದಕ್ಕೆ ಕರೆದೊಯ್ಯುವುದಿಲ್ಲ. ಮತ್ತು ಹೇಗೆ ಮಾಡಬೇಕು? ನಿನ್ನನ್ನು ನೀನು ತಿಳಿಯಬೇಕು. ನೀನೇ ನಿನ್ನ ಅಂತರಂಗದಲ್ಲಿ ಸ್ವಯಂ ಪರಿಶೀಲಿಸಿಕೊಳ್ಳಬೇಕು. ಸ್ವಯಂ ಪರಿಶೀಲನೆ ಮಾಡಬೇಕಾಗಿದ್ದಲ್ಲಿ ನಿನ್ನ ಒಳಗಡೆ ಅದ್ಭುತವಾದ ಶಕ್ತಿಗಳು, ನಿಗೂಢವಾದ ಶಕ್ತಿಗಳು, ಗುಪ್ತವಾಗಿ ಅಡಗಿರತಕ್ಕಂಥ ಮಾನಸಿಕ ಶಕ್ತಿಗಳನ್ನು ಪರಿವರ್ತನೆಗೊಳಿಸಿ ನೀನು ಉನ್ನತ ಮಟ್ಟಕ್ಕೆ ಏರಬಹುದು. ಸತ್ಯವೆಂದರೇನು ತಿಳಿದುಕೊಳ್ಳಬಹುದು. ಸತ್ಯದ ಮುಖಾಂತರವಾಗಿ ಸಮತ್ವದ ಮುಖಾಂತರವಾಗಿ ಸೌಂದರ್ಯವನ್ನು ಕಾಣುವಿ. ಅಲ್ಲಿ ಸೌಂದರ್ಯದ ಒಂದು ಸುಂದರ ಒಂದು ಕರಿಕೆ ಪಾಸಿನ ಮೇಲೆ ಇಬ್ಬನೆಯ ನೀರನ್ನು ನೋಡಿ ಅದರ ಚೆಲುವನ್ನು ನೀನು ನೋಡುವಿಯಾ? ಮುಂಜಾನೆಯ ಒಂದು ಕರಿಕೆಯ ಮೇಲೆ ಬಿದ್ದಿರ್ತಕ್ಕಂಥ ಚಿಕ್ಕ ಇಬ್ಬನಿಯ ನೀರಿನಲ್ಲಿ ಅಪಾರವಾದ ಸೌಂದರ್ಯ ಒಡಗಿದೆ. ಅಂತಹ ಸೌಂದರ್ಯವನ್ನು ನೀನು ಕಾಣಲು ಏನು ಸಾಧಿಸುತ್ತಿರುವೆ? ನೋಡ್ರಿ, ಅವ್ರು ಏನು ಹೇಳ್ತಾರೆ, ಸಣ್ಣದು ಕರಿಕೆ ಮೇಲಿರೋ ಇಬ್ಬನಿ ನೀರಲ್ಲಿದೆ ಅಂತ ಅದ್ಭುತವಾದ ಸೌಂದರ್ಯ.
ನಮಗೇನು ಕಾಣಿಸುತ್ತೆ? ತಾಜ್ ಮಹಲು ನಡೀರಪ್ಪ ಕಾಶಿಗೆ ಹೋಗಿ ಬರೋಣ, ರಾಮೇಶ್ವರಕ್ಕೆ ಹೋಗಲ್ಲ, ಆಟಿಗೆ ಗುಡ್ಲನ್ನ ತಿಪ್ಪೆ ಎಲ್ಲ ತೆಲಿಗೆ ನಮ್ಮವ್ರು ಹೇಳ್ತಾರೆ ಹೇಳು. ನಾನು 20 ಕೊಳಗಳಿಗೆ ನೀರು ನಾನು ತಿರುಗಿದ್ದೆ, ನಿಮ್ಮ ಹತ್ರ ಸುಳ್ಳು ಹಾಕಿ ಹೇಳ್ಬೇಕು. ಫ್ಲೈಟ್ನಾಗ ಕಾಶಿಗೆ ಕರ್ಕೊಂಡೆ, ಫ್ಲೈಟ್ ನಾನು ಬರಲ್ಲ ಅಂದೆ. ಫ್ಲೈಟ್ ಹೋಗೋ ನಡೀರಂತ 4 ಗಂಟೆ ಜರ್ನಿ, ನಮ್ಮ ಜರ್ನಿ ಫ್ಲೈಟ್ ಜರ್ನಿ ಆಗ್ಬೇಕು ನೋಡಿರಿ. ಆಧ್ಯಾತ್ಮ ಜೀವಿ ಅಂದರೆ ಟ್ರೈನ್ಗೆ 5 ದಿವಸ ಆಗುತ್ತೆ, ನಾವು ಕಾಶಿಗೆ ಹೋಗೋಕ್ಕೆ 4 ದಿವಸ ಅಂದ್ಕೊಂಡು. ಫ್ಲೈಟು 3 hours, ಒಂದು ಸ್ನ್ಯಾಕ್ಸ್ 200-300 ತಾಂತಾರೆ ತಿಂದು ಆಗಾಗ ಅಲ್ಲೇ ಟೌನ್ ಬಂತಪ್ಪ ಆ ಥರ ಬಂದುಬಿಡ್ತಾ ಅಲ್ಲ 3 ಅಲ್ಲ ಬೆಂಗಳೂರು ಇಳಿದ್ಬಿಟ್ವಿ. ಇದು ಯಾಕೆ ಭೌತಿಕ ಉದಾಹರಣೆ ಕೊಡ್ತೀವಂದರೆ ನಾವು ಅಪ್ಲೈ ಮಾಡ್ಕೋಬೇಕು, ನಮ್ಮ ಸ್ವಯಂ ಪರಿಶೀಲನೆ ಮಾಡ್ಕೋಬೇಕು. ತನಗೆ ತಾನೇ ದಾರಿದೀಪವಾಗಬೇಕೆಂದು ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ. ಇವರು ಸೆಲ್ಫ್ ಇಮ್ಯಾಜಿನೇಷನ್, ಸದಾ ಎಚ್ಚರದಿಂದ ಉನ್ನತಾತ್ಮನ ಉನ್ನತ ಪ್ರಜ್ಞೆಯಿಂದ ಆಳವಾಗಿ ವೀಕ್ಷಿಸು, ನೋಡು, ಅರಿಯುವುದು. ಇವ್ರು JK ಅವ್ರ ಮಾತುಗಳು ನಾನು ಹೇಳೋದು. ತಿಳಿಯುವುದು, ನೀನು ಸತ್ಯವಾಗಿದ್ದರೆ ಸತ್ಯವೆಂತಲೂ ತಿಳಿದು, ಅಸತ್ಯವಾಗಿದ್ದರೆ ಅಸತ್ಯವೆಂತಲೂ ತಿಳಿದು, ಅವುಗಳನ್ನು ಸಮರ್ಥಿಸಿಕೊಳ್ಳದೆ, ಪ್ರತಿಕ್ರಿಯೆ ತೋರಿಸದೆ, ಹೋಲಿಸದೆ, ನಿಂದಿಸದೆ ಅವುಗಳನ್ನು ಬಿಡುಗಡೆಗೊಳಿಸು. ಪ್ರತಿಕ್ರಿಯೆ ತೋರಿಸಂಗಿಲ್ಲ ನಾವು. ನಮ್ಗೆ ಯಾರನ್ನು ನಾನು ಸತ್ಯ ಇದ್ದು ನೀವು ಯಾರನ್ನು ನನಗೆ ರಿಯಾಕ್ಷನ್ ಕೊಟ್ಟರೆ ನಾನು ಪ್ರತಿಕ್ರಿಯೆ ತೋರಿಸಂಗಿಲ್ಲ. ಯಾಕೆ ತೋರಿಸಂಗಿಲ್ಲ ಅನ್ನೋರಿಗೆ ಮಾತ್ರ ಆ ಶಕ್ತಿ ಅಂತರಾಳದಲ್ಲಿ ಉದಯವಾಗುತ್ತೆ, ಆ ಶಕ್ತಿ ಪೋಲಾಗಲ್ಲ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು. ಮಹಾತ್ಮ ಗಾಂಧೀಜಿ ಮಾದಕ ಪಾನೀಯ ಹಿಂದೆ ಹೆಂಡ ಅಂದರೆ ಸೇಂದಿ ಕಳ್ಳಬಟ್ಟಿ ಸರಾಯಿಗಳು ತಯಾರಾಗಿ ಕುಡಿತಾ ಇದ್ರಂತೆ ಗುಜರಾತಿದಲ್ಲ. ಅದನ್ನು ನಿಲ್ಲಿಸಬೇಕು ಅಂತ ಅವ್ರದ್ದು ಹೋರಾಟ. ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಯಾವುದರಿಂದ? ಕುಡಿತದಿಂದ. ಎಲ್ಲ ಕಡೆಗೂ ಸಾರ್ಕೊಂಡು ಸ್ಟಾಪ್ ಮಾಡ್ಕೊಂಡು ಬಂದುಬಿಟ್ರು. ಒಂದು ಊರಿಗೆ ಬಂದ್ರಂತೆ ಅವರು. ಅಲ್ಲಿ ಈ ಕುಡಿತದರೆಲ್ಲ ಒಂದು 5-6 ಜನ ಸಾಮೂಹಿಕವಾಗಿ ಸೇರ್ಕೊಂಡು ಅಲ್ಲೇ ಇಲ್ಲಿ ಕುಡ್ತಾ ನಿಂತು ಹೋಗ್ಬಿಡುತ್ತಲ್ಲಪ್ಪ. ಧನಹಾನಿ ಕುಡಿತದಿಂದ, ಮಾನಹಾನಿ 2ನೇದಾಗ ಹೋಗುತ್ತೆ, ಆಮೇಲೆ ಪ್ರಾಣಹಾನಿ, 3 ನಶ್ವರ. ಅದು ಸತ್ತೋಗ್ಬಿಡ್ತಾ, ಹಿಂಗಾಗುತ್ತಪ್ಪ ಬೇಡ ಅಂತ ಒಳ್ಳೇದು ಹೇಳ್ತಾ ಹೋದರೆ ಒಬ್ಬನು ಬಂದಂತೆ ಹೂನಾರ ನಾಟ್ಕೊಂಡು 3-4 ಜನ ರೆಡಿಯಾಗಿ ದೊಡ್ಡದೊಂದು ಚಪ್ಪಲಿಗಳು ಹಾರಗಳು ಕಟ್ಟಿದ್ರಂತೆ. ಅವರು ಹಾರ ಕಟ್ಟಿ ಇವರೆಲ್ಲ ಬರ್ತಾಯಿದ್ರಂತೆ. ದೊಡ್ಡದು ಹಾರ ಹಾಕೋಕೆ ಹೋಗ್ಬಿಟ್ರೆ ಹಿಡ್ಕೊಂಡ್ರೆ ಒಂದು 3-4 ಜನ ಇದ್ದಿದ್ರು. ಹಿಡ್ಕೊಂಡ್ರೆ ಹರೇ ಭಯ ಮೇರಾ ಭಿ ಹೇಗೆ ಜೋಡ ಹೈ ಬಾಡ ಹಾರ್ ಕರ್ಕೆ ದಾಲ್. ನೋಡ್ರಿ, ಪ್ರತಿಕ್ರಿಯೆ ತೋರಿಸಿದ್ರೆ ಅವ್ರು ಹಾರ ಹಿಂಗೆ ತಗೊಂಡು ಬಂದು ಕೊಟ್ಟರೆ ಅವ್ರಿಗೆ ಹಾಕಕ್ಕೆ ಅವ್ರು ಹಿಡ್ಕೊಂಡ್ರಂತೆ ಪಕ್ಕದಲ್ಲಿದ್ದರು. ಆದರೆ ಭಯ ಭಯ ಠೇರೋ ಅಂದ್ಬಿಟ್ಟು ಅರೇ ಮೇರಾ ಭಿ ಹೇಗೆ ಜೋಡ ಹೈ ಬಡ ಹಾರ್ ಕರ್ಕು ದಾಲ್. ನೀನು ನನ್ನ ಒಂದು ಜೊತೆ ಅದಕ್ಕೆ ಹಾಕಿ ದೊಡ್ಡ ಹಾರ ಮಾಡಿ ಹಾಕಪ್ಪ ಅಂದು ಅವತ್ತಿನಿಂದ ಚಪ್ಪಲಿ ಬಿಟ್ರಂತೆ. ನೋಡಿ, ಅಂತರಾತ್ಮನ ಗುಣ ವಿಶೇಷ ಎಷ್ಟು ಉನ್ನತ ಮಟ್ಟದ್ದು. ಅವರು ಮಹಾತ್ಮ ಗಾಂಧಿ ಆದರು. ಆತನ ಜೊತೆಗೆ ಹಿಟ್ಲರು ಅವನ ಉದಾಹರಣೆ ಆದ. ಅವನು ನಕಾರಾತ್ಮಕ ಶಕ್ತಿಗಳಿಗೆ ಶಕ್ತಿ ಕೊಟ್ಟರು. ಇವರು ಮಹಾತ್ಮ ಗಾಂಧಿಗಳು ಸಕಾರಾತ್ಮಕ ಶಕ್ತಿಗಳು. ಅವರು ವಾಮ ಮಾರ್ಗದವರು. ಇವರು ಧನಾತ್ಮಕ ಋಣಾತ್ಮಕ ಶಕ್ತಿಗಳು. ಒಂದೆರಡು ನೆಪ್ಪಿಟ್ಕೊಳ್ರಿ ನೀವು. ಪಾಸಿಟಿವ್ ವೈಬ್ರೇಷನ್ಸ್ ಆ್ಯಂಡ್ ನೆಗೆಟಿವ್ ವೈಬ್ರೇಷನ್ಸ್ ಅಂತ ನಾನು ಹೇಳ್ತಕ್ಕಂಥ ಸಬ್ಜೆಕ್ಟ್ಗಳು ಉನ್ನತ ಮಟ್ಟಕ್ಕೆ ಇವನ್ನೆಲ್ಲ ಪದೇ ಹೇಳಿ ನನಗೆ ಟೈಮ್ ಸಿಕ್ಕೋದಿಲ್ಲ ಇಲ್ಲಿ ಹೇಳೋಕ್ಕೆ. ಅದರಿಂದ ಅವರು ಹೆಸರು ಉಳಿತು ಗಾಂಧೀಜಿದು. ಹಿಟ್ಲರ್ ಅವನು ಹೋದ. ಅದಕ್ಕೂ ಇನ್ನೂ ಸುಲಭವಾಗಿ ಈಗಿನ ಒಂದು ಈರಪ್ಪನ್ ಅಂತ ಇದ್ದ, ಪೇಪರ್ಗಳಿಗೆಲ್ಲ ನೋಡಿದರೆ ಅವನು ಏನು ಮಾಡ್ದ, ಒಂದು ಇದು ಯಾವುದು ಋಣಾತ್ಮಕದ ಅವನು ನೆಗೆಟಿವ್ ಅವನೇನಿದ್ರು ಒಂದು ಅದಕ್ಕೇನು ವರ್ಡ್ಗಳು ಸರಿಯಾಗಿ ಹೇಳೋಕ್ಕೆ ಬರಲ್ಲ ನನಗೆ. ಒಂದು ಎಚ್ಚರದ ಕೊಡ್ತಾನೆ ಅಂದ್ಕೊಳ್ಳೋಣ. ಅದೇ ವಿಶ್ವೇಶ್ವರ ಇದ್ದಾರಲ್ಲ ಅವರು ನೋಡಿರಿ, ಒಳ್ಳೊಳ್ಳೆ ಪ್ಲ್ಯಾನು, ಕೆರೆಗಳು, ಬಿಲ್ಡಿಂಗ್ಗಳು. ಅವರು ಸಮಾಜಕ್ಕೆ ಎಂಥ ಸೇವೆ ಮಾಡಿದರು. ಇವನೇನು ಮಾಡಿದೆ ಈರಪ್ಪನ್ನು, ನಾನು ಈಗಿನ ಕಲಿಯುಗದಕ್ಕೆ ತಕ್ಕಂತೆ ಪಾಠಗಳು ಪ್ರೆಸೆಂಟ್ ಇರೋದಕ್ಕೆ ಹೇಳ್ತೀವಿ. ಈಗ ಋಷಿಮುನಿಗಳು ನೀವು ಸಂದರ್ಭಕ್ಕನುಗುಣವಾಗಿ ಅವರ ಸಂಕಲ್ಪಕ್ಕೆ ಭಂಗ ಬರದಂತೆ ತತ್ವಬೋಧಗಳನ್ನು ಕಾಲಕ್ಕೆ ಸರಿಯಾಗಿ ನೀಡ್ತಾ ಇದ್ದಾರೆ. ಅದೇ ಬೋಧೆಗಳನ್ನು ಕೃಷ್ಣಮೂರ್ತಿಯವರ ಮುಖಾಂತರವಾಗಿ ಜಗದ್ಗುರು ಮೈತ್ರೇಯರು ಈಗಿನ ಸಂದರ್ಭಕ್ಕೆ ತಕ್ಕಂತೆ ಕೊಟ್ಟಿರ್ತಕ್ಕಂಥ ಬೋಧೆಗಳನ್ನು ನಾನು ನಿಮ್ಮ ಮುಂದಿಡ್ತೀನಿ. ಈಗಿನ ಅಟ್ ಪ್ರೆಸೆಂಟ್ ವರ್ತಮಾನದಲ್ಲಿ ಇಂದಿನ ಪ್ರಾಚೀನ ಕಾಲದವು ಅಥವಾ ಯಾವುದೋ ಇದ್ರದ್ದು ಗತಕಾಲದ ಅವ್ರು ಹೇಳ್ತಾರೆ, ಗತಕಾಲದಕ್ಕೆ ಯಾಕೆ ತೋರ್ತೀನಿ ನೀವು ಕೃಷ್ಣಾಜಿಯವ್ರ ಮಾತುಗಳು. ಈಗ ವರ್ತಮಾನದಲ್ಲಿ ಜಸ್ಟ್ ಅವರು ಇನ್ನೂ ಒಂದು ಮಾತು ಅವರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಯು ಕ್ಯಾನಾಟ್ ಬಿ ಚೇಂಜ್ ಯುವರ್ ಫ್ಯೂಚರ್
ಬಟ್ ಯು ಕ್ಯಾನ್ ಯುವರ್ ಹ್ಯಾಬಿಟ್ಸ್ ಆ್ಯಂಡ್ ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್. ಅಂದರೆ ನಿನ್ನ ಭವಿಷ್ಯವನ್ನು ನೀನು ಬದಲಾಯಿಸಲಾರೆ. ಈಗ ಭವಿಷ್ಯ ಆಲ್ರೆಡಿ ಬಂದಿಟ್ಟಿದೆ, ತಿಪ್ಪೇಸ್ವಾಮಿದು ಬದಲಾಯಿಸೋಕ್ಕಾಗಲ್ಲ. ಅದು ಹಿಂದಿನ ಜನ್ಮದ ಸಂಚಿತ ಕರ್ಮ ಏನಿದೆ ಅದು ಬಂದುಬಿಟ್ಟಿದೆ. ಆದರೆ ಅಭ್ಯಾಸಗಳನ್ನು ಈ ಕ್ಷಣದಿಂದಲೇ ಬದಲಾಯಿಸ್ಬೋದು ನಾವು. ಆ ಅಭ್ಯಾಸಗಳು ಧನಾತ್ಮಕ ಶಕ್ತಿಗಳಾಗಿದ್ದಲ್ಲಿ ಧನಾತ್ಮಕದ ವೈಬ್ರೇಷನ್ಸ್ ಬಂದುಬಿಟ್ಟು ನಿನ್ನ ಭವಿಷ್ಯವನ್ನೇ ಬದಲಾವಣೆ ಮಾಡುತ್ತವೆ. ನಿನ್ನ ಆಂತರಂಗಿಕ ಸೌಂದರ್ಯವನ್ನೇ ವೀಕ್ಷಿಸಬಹುದು. ಧನಾತ್ಮಕ ಶಕ್ತಿಗಳನ್ನು ನಾವು ಮೈಗೂಡಿಸಿಕೊಂಡಿದ್ದಾದರೆ ನೆಗೆಟಿವ್ ವೈಬ್ರೇಷನ್ಸ್ ಹೊಡೆದಾಕಿ ಪಾಸಿಟಿವ್ ವೈಬ್ರೇಷನ್ಸು ಪ್ರತಿ ಕ್ಷಣ ನಾವು ಮೈಗೂಡಿಸ್ಕೊಂಡಿದ್ದೆ ಆದರೆ ಆ ಶಕ್ತಿಗಳು ನಮಗೆ ಬರ್ತವೆ. ಅವರು ಇಂತಹ ಒಂದು ಬೋಧೆಯನ್ನು ನಾವು ಎರಡು ಈ ತಿಪ್ಪೇಸ್ವಾಮಿ ಹೇಳಿರೋ ಮಾತು ನೀವು ಪ್ರಯೋಗ ಮಾಡಿರಿ, ನಾನೂ ಸಹ ನಿಮ್ಮ ಜೊತೆ ಪ್ರಯೋಗ ಮಾಡೋಕ್ಕೆ ಸಾಧನೆ ಮಾಡ್ತೀನಿ. ಅವರು ಸಭೆಗಳಲ್ಲಿ ಹೇಳ್ತಾರೆ, ಒಂದೊಂದು ಸಾರಿ ಕೃಷ್ಣಮೂರ್ತಿಗಳು ಹೇಳ್ತಾರಂತೆ, ಇವರು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅವರೆಲ್ಲ ಒಂದು ಸ್ವಲ್ಪ ಬ್ರಾಹ್ಮಣರ ಅಭಿಮಾನಿಗಳು ಫ್ರೆಂಟಿಗೆ ಹೋಗಿ ಕುಂತಿದ್ರಂತೆ. ಅವ್ರು ನಮ್ಮ ಮನೆಗೆ ಹೇಳಿದರು ಒಂದು ದಿವಸ ಬಂದು, ಅವರು ಮಾತಾಡ್ತಾ ಕರೆಕ್ಟ್ ಬಂದು ಕುಂತ್ಕೊಂಡ್ರಂತೆ. ಕರೆಕ್ಟ್ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಮ್ಮಿ ಇಲ್ದಂಗೆ ಎದ್ದು ಹೋಗ್ಬಿಟ್ರು. ಒಂದು ಮಾತು ಹೇಳಿದ್ರು, ಸುಮ್ಮನೆ ಇದ್ದು, ನಾನು ಹೇಳಿದ್ದು ನಿಮ್ಗೆ ಅರ್ಥವಾಗ್ತಿಲ್ಲ, ನಾನು ತಪ್ಪು ದಾರಿಯಲ್ಲಿ ಹೇಳ್ತಾ ಇದ್ದೀನಿ. ಅದು ಇಂಗ್ಲೀಷ್ನಾಗ ಹೇಳಿದ್ರೆ ನನಗೆ ಹೇಳೋಕ್ಕೆ ಇರಲಿ, ನಾನೇನು ಹೇಳೋದು ಅರ್ಥವಾಗ್ತಿಲ್ಲ, ನೀವು ಯಾಕೆ ಹೇಳ್ತಿಲ್ಲ ಅಲ್ಲಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ರೈಟ್ ಯಾಕೆ ಆ ಮಾತು ಹೇಳಿದ್ರಂದರೆ ಆತ ಹೇಳ್ತಕ್ಕಂಥ ವೇದಿಕೆಯಲ್ಲಿ ಎಲ್ಲರೂ ಅಲರ್ಟಾಗಿ ಕೇಳ್ತಾ ಇರಲಿಲ್ಲ ಅನ್ನೋದು ಅವ್ರಿಗೆ ಗೋಚರವಾಗಿರುತ್ತೆ. ನನಗೇನು ಗೋಚರವಾಗಿಲ್ಲ ನಿಮ್ಮ ಮನಸ್ಸಿನಾಗ ಏನಾಯ್ತು ಅನ್ನೋದು. ನನಗೂ ಇದ್ದಿದ್ರೆ ನೋಡಿರಿ ನೀವು ಅಲರ್ಟ್ ಆಗಿಲ್ಲ ಸರ್ ರೆಡಿ ಆಗ್ರಿ ಅಂತ ಹೇಳ್ಬಿಡ್ತಿದ್ದೆ. ಬಟ್ ನನಗೆ ಅದು ಶಕ್ತಿ ಇಲ್ಲ. ಅವರು ಹೇಳಿದ್ರಂತೆ, ಆವಾಗ ಇವರು ಮುಂದಿದ್ದವ್ರು ಹಂಗೆ ಶಾಕ್ ಆದಂಗಾಗಿ ಫುಲ್ ಅಲರ್ಟ್ ಆಗಿಬಿಟ್ರಂತೆ. ಇದು ಯಾಕೆ ಹೇಳ್ತಾ ಅಂದರೆ ಅವರಲ್ಲಿ ಮೈತ್ರೇಯರ ಶಕ್ತಿ ಅದೆಷ್ಟೋ 70 ಪೌಂಡ್ ಎಷ್ಟೋ ಮರ್ತಾಯಿದ್ದೀನಿ, ಅಷ್ಟು ಶಕ್ತಿ ನರಮಂಡಲ ಮುಖಾಂತರ ಹೊರಗೆ ಸೂಸ್ತಿರ್ತಂತೆ. ನೋಡಿರಿ ಎಷ್ಟು ನೋಡಿರಿ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಈ ಕಣ್ಣುಗಳು ಒಂದು 2 ಇಂಚ್ ಇರ್ಬೋದೇನೋ, 1.5 ಇಂಚ್ ಇದಾವೆ. ನಾವು ಆಕಾಶ ನೋಡಿದ ತಕ್ಷಣ ನಕ್ಷತ್ರಗಳು, ಕಪ್ಪು ಮೋಡಗಳು, ಬಿಳಿ ಮೋಡಗಳು, ಚಂದ್ರ ಎಲ್ಲ ಕ್ಷಣಾರ್ಧದಲ್ಲಿ ಹೇಳ್ತೀವಿ. ಆದರೆ ಇತರೆಯವ್ರನ್ನು ಟೀಕ್ಸೋದು, ಅವ್ರ ಲೆಕ್ಕಾಚಾರಗಳು, ಅವ್ರನ್ನ ಅಳತೆ ಮಾಡೋದ್ರು, ಅವ್ರ ಸ್ವಭಾವಗಳನ್ನ ಎಲ್ಲ ಬೇಕಾದ್ರೆ ಪ್ರಚಾರ ಮಾಡ್ತೀವಿ. ಆದರೆ ತನ್ನನ್ನು ತಾನು ನೋಡಿಕೊಳ್ಳಲು ಅಸಮರ್ಥನಾಗಿದ್ದಾನೆ. ನಾವು ಬೇರೆಯವ್ರು ನೋಡ್ತೀವಿ, ಕಣ್ಣಿನಿಂದ ಎಷ್ಟು ಶಕ್ತಿ ನೋಡಿದ್ವಿ ನೋಡ್ರಿ. ಅಂಥ ಶಕ್ತಿ ನಮ್ಮೊಳಗೆ ಇದೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಕೊಟ್ಟೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇತಿಹಾಸಪಿ ಪೂಜೆಯಲ್ಲಿದೆ. ಒಳಗೂ ಹೊರಗೂ ನಾರಾಯಣನು ಇದ್ದಾನೆ. ನಾವೇನು ಮಾಡಿದ್ದೀವಿ? ನಾರಾಯಣ ಹೋಗಿ ನಮ್ಮ ಸ್ವಾರ್ಥದಲ್ಲಿ ಮುಳುಗಿ ತೇಲ್ತಾ ಇದ್ದೀವಿ. ನಿಸ್ವಾರ್ಥತೆ ಅನ್ನುವುದು ಲವಲೇಶವೂ ಇಲ್ಲ. ನಮಗೆ ಶಕ್ತಿ ಬಾ ಅಂದರೆ ಎಲ್ಲಿಂದ ಬರ್ತತೆ? ರೋಗ ಬಾ ಅಂದರೆ ತಕ್ಷಣ ಬರ್ತೀವಿ. ಕ್ರಮಬದ್ಧತೆ ಅಂತ ಹೇಳ್ತಾರೆ. ಪ್ರಮಾಣ ಬದ್ಧತೆ ಅಂದರೆ ಸರಳವಾಗಿ ಹೇಳ್ಬೇಕಂತಂದರೆ ಒಂದು ಹೂವಿನ ಸೌಂದರ್ಯ ಸುಗಂಧ ಎಷ್ಟು ಕರೆಕ್ಟಾಗಿ ಬಂದಿರುತ್ತೆ, ಅದೇ ರೀತಿ ನಾವು ನಮ್ಮ ಶರೀರಕ್ಕೂ ಪ್ರಮಾಣ ಬದ್ಧತೆಯನ್ನು ಅಳವಡಿಸಿಕೊಳ್ಳಬೇಕು. 100 ಗ್ರಾಮ್ ಅನ್ನ ತಿಂತೀವಿ ಅಂತ ನಾವು ಅಂದ್ಕೊಳ್ಳೋಣ. ಟೇಸ್ಟಾಗಿ ಚೆನ್ನಾಗಿದ್ದರೆ ಅವತ್ತು 200 ಗ್ರಾಮ್ ಹೊಡೆದ್ಬಿಡ್ತೀವಿ, ಪ್ರಮಾಣ ಬದ್ಧತೆ ಹೊರಟೋಗಿ. ಅಥವಾ ಟೇಸ್ಟ್ ಇಲ್ಲ, ಸರಿಯಾಗಿಲ್ಲ ಅಂದರೆ 100 ಗ್ರಾಮ್ಗಿನ ಕೆಳಕ್ಕೆ ಬಂದುಬಿಡ್ತೀವಿ, 50 ಗ್ರಾಮ್ಗೂ ಬರ್ಬೋದು. ಇದು ಪ್ರಮಾಣ ಬದ್ಧತೆಯನ್ನು ನಮ್ಮ ಜೀವಿತದ ಶರೀರಗಳಿಗೆ ಅಳವಡಿಸ್ಕೊಳ್ಬೇಕು. ನಾವು ಹೇಳ್ತಕ್ಕಂಥ ವಿಚಾರಗಳು ನಮ್ಮ ಶರೀರಗಳಿಗೆ ಅಪ್ಲೈ ಮಾಡ್ಕೊಳ್ಳೋದು. ಸ್ವಯಂ ಪರಿಶೀಲನೆ ಸದಾ ಇರಬೇಕು. ಅಂತರಾಳದಲ್ಲಿ ಅಂತರಂಗಿಕ ಇಂದ್ರಿಯಗಳು ಏನು ಮಾಡ್ತವೆ ಅನ್ನೋದು ವೀಕ್ಷಿಸಬೇಕು. ಅವರೇ ಹೇಳ್ತಾರೆ, ಕೃಷ್ಣಾಜಿಯವರೊಂದು 3 ಪಾಯಿಂಟ್ ನೆಪ್ಪಿಟ್ಕೊಂಡ್ರೆ ಸಾಕು. ನಾವು 3 ಪಾಯಿಂಟ್ ಹೇಳ್ತೀನಿ. ಅವ್ರು ಕೃಷ್ಣ JK ಅವರು ಹೇಳಿದ್ದು, ಕಾನ್ಸ್ಟೆಂಟ್ ಅವೇರ್ನೆಸ್, ಸದಾ ಎಚ್ಚರ. ಎಲ್ಲಿ ಇರಬೇಕು? ಸದಾ ಎಚ್ಚರ. ತನ್ನ ಇಂದ್ರಿಯಗಳ ಮೇಲೆ ಇರಬೇಕು. ಪಂಚೇಂದ್ರಿಯಗಳು ಏನು ಮಾಡ್ತವೆ? ಪ್ರತಿದಿನ ಒಂದು ದಿನಕ್ಕೆ ಲೆಕ್ಕವಿಲ್ಲದಷ್ಟು ಅನುಭವಗಳಿಗೆ ನಾವು ಒಳಪಡುತ್ತೇವೆ. ಅವು ನಮ್ಮ ಇಂದ್ರಿಯಗಳ ಮುಖಾಂತರ ನಮ್ಮ ದೇಹವನ್ನು
ಅಥವಾ ಆಲಸ್ಯದಿಂದಲೋ ಅವುಗಳನ್ನು ಗಮನಿಸಿ ನಾವು ನೋಡುವುದಿಲ್ಲ. ತಾತ್ಸಾರ ಮನೋಭಾವದಿಂದಲೋ ಏನು. ಆ ಅನುಭವಗಳು ಅವು ಪ್ರಿಯವಾಗಿಯೂ ಇರಬಹುದು, ಅಪ್ರಿಯವಾದವುಗಳು ಇರಬಹುದು. ಅಪ್ರಿಯವಾದವುಗಳನ್ನು ಪ್ರಿಯವಾದವುಗಳನ್ನು ನೀವು ಗಮನಿಸಿರುವಿರೇನು? ಅವರೇ ಕ್ವಶನ್ ಮಾರ್ಕ್ಗಳು ಹಾಕ್ಕೊಂಡು ಪ್ರಶ್ನೆಗಳು ಹೇಳ್ತಾರೆ. ನೀವು ಆ ರೀತಿ ಗಮನಿಸಿದಾಗ ಸಂತೋಷದ, ಸತ್ಯದ, ಅದರ ಹಿನ್ನೆಲೆ ಏನಿದೆ ಅನ್ನೋದು ನೀವು ಪರಿಶೀಲಿಸಿ ಆಳವಾಗಿ ನೋಡಿ. ಹೊರಗಡೆ ನೋಡಂಗಿಲ್ಲ, ನಿನ್ನನ್ನು ನೀನು ಆಳವಾಗಿ ಪರಿಶೀಲಿಸಿಕೊಳ್ಳಬೇಕು. ಅವುಗಳಿಗೆ ಪ್ರತಿಕ್ರಿಯೆ ತೋರಿಸಬಾರದು. ಪ್ರಿಯವಾದವುಗಳಿಗೆ ಸಂತೋಷ ವ್ಯಕ್ತಪಡಿಸಿ ಉಲ್ಬಣಗೊಳ್ಳೋದು ಬೇಡ, ಅಪ್ರಿಯವಾದಕ್ಕೆ ಪ್ರತಿಕ್ರಿಯೆ ತೋರಿಸೋದು ಬೇಡ. ಸಮಸ್ಥಿತಿಯಲ್ಲಿರು. ಸಮತ್ವ ಈ ಅಂತರಂಗಿಕ ಸೌಂದರ್ಯಕ್ಕೆ ಬೇಕಾಗಿದೆ, ಸಮತೋಲನ ಬೇಕಾಗಿದೆ, ಸದ್ಗುಣಗಳು ಬೇಕಾಗಿದೆ, ಸತ್ಯವು ಒಳಗೊಂಡಿದೆ. ಯಾಕಂದರೆ ಇವೆಲ್ಲವೂ ಅಂತರಂಗಿಕ ಸೌಂದರ್ಯಕ್ಕೆ ನಾನು ಉದಾಹರಣೆ ಯಾಕೆ ಹೇಳಿದಂದರೆ, ಒಳಗೊಂಡಿರೋ ಒಂದನ್ನು ನಾವು ಸರಿಯಾಗಿ ಇಟ್ಕೊಂಡು ಬಿಟ್ಟರೆ ಪಟ್ಟಾಗಿ ದೇವರ ದಾಸಿಮಯರು ಏನು ಹೆಚ್ಚಿಗೆ ಬೋಧಿಗಳು ಇಟ್ಕೊಳ್ಳಲಿಲ್ಲಂತೆ. ದಯವೇ ಧರ್ಮದ ಮೂಲವಯ್ಯ, ಇದೊಂದೇ ಜ್ಞಾಪಿಟ್ಕೊಂಡಿದ್ದ ಅವ್ರ ಜೀವನದಲ್ಲಿ. ಒಂದು ಹೂವಿನ ಗಿಡದ ಹತ್ರ ಹೋದ್ರಂತೆ, ಆ ಹೂ ಕಿತ್ಕೊಬಂದು ಒಂದು ದಿವಸ ಹಾಲು ಬಂದುಬಿಡ್ತಂತೆ. ಇಲ್ಲಿ ನಾನು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾ ಇದ್ದೀನಿ ಬಾಯಿನಲ್ಲಿ, ಹೂವಿನಲ್ಲಿ ಹಾಲು ಬಂದುಬಿಡ್ತಲ್ಲ, ನೀರು ಬಂದುಬಿಡ್ತಲ್ಲ. ನಮಸ್ಕಾರ ಮಾಡಿ, ನಾಳೆಯಿಂದ ನಿನಗೆ ಕಿತ್ತು ನೋವು ಕೊಡಲ್ಲ. ದಯೆ ಬೇಕು ನನಗೆ. ಅಂತರಾಳದಲ್ಲಿ ದಯೆ ಉತ್ಪತ್ತಿ ಆಯಿತು. ಕೆಳಗೆ ಬಿದ್ದವು ತಗೊಂಡೋಗಿ ಪೂಜೆ ಮಾಡೋದು. ಒಂದೇ ಪಾಯಿಂಟ್, ಕೇವಲ ಸಿಂಪಲ್ ಚಾಯ್ಸ್ಲೆಸ್ ಅವೇರ್ನೆಸ್. ಎಚ್ಚರ ಎಚ್ಚರ ಎಚ್ಚರ, ಜೇಕವ್ರ ಮೂರೇ ಪದ. ಎಚ್ಚರ ಒಂದು ಇಟ್ಕೊಂಡ್ಬಿಟ್ರೆ ಸಾಕು. ಕಾನ್ಸ್ಟೆಂಟ್ ಅವೇರ್ನೆಸ್ ಮೀನ್ಸ್ ಅದೇನೆ. ಇನ್ನು ಎವರಿ ಮೂಮೆಂಟ್ ಡೈಯಿಂಗ್ ಎವರಿ ಮೂಮೆಂಟ್. ಪ್ರತಿಕ್ಷಣ ಮರಣ ಒಂದು ಎರಡನೇ ಪಾಯಿಂಟ್. ಪ್ರತಿಕ್ಷಣ ಮರಣ ಅಂತಂದ್ರೇನು? ಹೋರಾಟಗಳು, ಸಂಘರ್ಷಣೆಗಳು, ಹಗೆತನ, ದ್ವೇಷ, ಅಸೂಯೆ, ಏನೆಲ್ಲ ಹೇಳ್ತಾರೆ ಅವ್ರ ಉದ್ದಕ್ಕೆ ಅವೆಲ್ಲ ಎಲ್ಲಿ ನೆಪಿಟ್ಕೊಂಡಿರ. ನಾನು ಸದ್ಯಕ್ಕೆ ಒಂದೆರಡು ಹೇಳ್ತೀನಿ. ಕೋಪಗಳು ಅವನ್ನ ಇಟ್ಕೊಂಡು ನೀವು ಅದ್ರಾಗ ನೀವು ಒಂದು ಇಟ್ಕೊಳ್ರಿ, ನಾನೊಂದು 3-4 ಇಟ್ಕೊಂಡಿದ್ದೀನಿ. ದ್ವೇಷ, ಅಸೂಯೆಗಳು, ಹಗೆತನಗಳು ನೀವು ಒಂದು ಇಟ್ಕೊಳ್ರಿ. ಅದ್ರಾಗ ನಾನು ಕೋಪ ಆಗಬಾರ್ದಂತ ಇವತ್ತು ಡಿಸೈಡ್ ಮಾಡಿಬಿಡ್ರಿ. ಯಾರ ಮೇಲೂ ಕೋಪ ಆಗ್ಬಿಟ್ರೆ ಅದು ವಿಶೇಷವಾದ ಶಕ್ತಿ ಅಂತರಂಗದಲ್ಲಿ ಬೆಳೀತತೆ. ಕೋಪ ಆಯಿತಾ ನೋಡಿರಿ, ಡ್ಯಾಮೇಜ್ ಆಗ್ತವೆ ಕಾಮ ಶರೀರ, ಮನೋ ಶರೀರ. ಸೂಕ್ಷ್ಮ ಲೋಕದಲ್ಲಿ ಡ್ಯಾಮೇಜ್ ಆಗಿರ್ತಾವಂತೆ, ಹುಣ್ಣಾಗಿರ್ತಾವಂತೆ. ಯೋಗಿಗಳು ಹೇಳಿರೋ ಮಾತು, ನಾವು ಕೋಪ ಆದಾಗ ಅದು ಇತರರ ಮೇಲೆ ಕೋಪ ಹೊರಡಿಸಿ ನಾವು ನಶಿಸ್ತೀವಿ, ಅವ್ರಿಗೂ ತೊಂದರೆ ಮಾಡ್ತೀವಿ. ನಾವು ಲೋಕಕ್ಕೆ ದುಃಖವನ್ನು ಹೆಚ್ಚಿಗೆ ಮಾಡ್ತೀವಿ, ಸಂತೋಷವನ್ನು ಹೆಚ್ಚಿಗೆ ಮಾಡ್ತಾಯಿಲ್ಲ. ನಾವು ಯಾವುದೋ ಒಂದು ಸಡನ್ನ ಸಿಡುಕುತನ, ಹಗೆತನ, ಖಿನ್ನತೆ, ಸ್ವಾರ್ಥತೆ ಏನು ಹೇಳ್ತಾರೆ ಅಂತ ಸುಮ್ಮನೆ ಹೇಳ್ತಾ ಹೋಗ್ತಾರೆ ಅವರು. ಅದಕ್ಕೆ ನಾವು ಒಂದು ಇಟ್ಕೊಂಡು ಕೋಪ ಆಗೋದು ಬೇಡ. ಇವತ್ತು ಬೆಳಗ್ಗೆ ಎದ್ದೇಟಿಗೆ ನಾವು ಅದನ್ನು ಡಿಸೈಡ್ ಮಾಡ್ಬೇಕು ಸಂಕಲ್ಪದಲ್ಲಿ. ಅಥವಾ ಮೌನವಾಗಿರಬೇಕು, ಹೆಚ್ಚಿಗೆ ಮಾತಾಡ್ಬೇಕು. ಗೊಡ್ಡು ಹರಟೆತನ ಹೊಡೆಯುವಿರಿ, ನೀವು ನೋಡಿರುವಿರೇನು? ಅವರೇ ಹೇಳ್ತಾರೆ ಹರಟೆತನ ಅಂತ. ಅವರ ಪದಗಳು ಕೇಳಿಬಿಟ್ರೆ ನನಗೆ ಅವನ್ನ ಹೇಳೋಕ್ಕೆ ಬರಲ್ಲ, ಅಂಥ ಮಾತುಗಳು ಬಿಡ್ತಾರೆ. ಅಂಥ ಒಂದು ಅದ್ಭುತವಾದ ಬೋಧೆಗಳನ್ನು ಅವರು ಕೊಟ್ಟಿದ್ದಾರೆ. ನಾವು ಅನುಷ್ಠಾನ ಮಾಡೋಕ್ಕಾಗ್ತಾಯಿಲ್ಲ. ಗೌತಮ ಬುದ್ಧರು 7-8 ವರ್ಷಗಟ್ಟಲೆ ಹೋಗಿ ತಯಾರು ಮಾಡಿ ಸೂತ್ರದ ರೂಪವಾಗಿ ನಮಗೆ ಕೊಟ್ಟಿದ್ದಾರೆ. ತನ್ನ ಅರಮನೆಯನ್ನು, ಸುಂದರವಾದ ಯಶೋಧರ ಪತ್ನಿಯನ್ನು, ರಾಹುಲನನ್ನು ಬಿಟ್ಟು 3 ಸಾರಿ ನಮಸ್ಕಾರ ಮಾಡಿ ಕಾಡಿಗೆ ಹೋಗಿ ಅಷ್ಟಾಂಗ ಮಾರ್ಗ, ಆರ್ಯ, ಇವನ್ನೆಲ್ಲ ಏನು ಹೇಳಿದರೆ ಪಂಚಶೀಲಗಳು ಅವ್ರು ಕಷ್ಟ ಬಿದ್ದು ನಮಗೆ ಕೊಟ್ಟಿದ್ದಾರೆ. ನಾವು 6 ವರ್ಷ ಅಲ್ಲ, 6 ದಿನ 6 ಗಂಟೆನೂ ಸಮಯ ಯುಟಿಲೈಸ್ ಮಾಡ್ತಾಯಿಲ್ಲ. ಆ ಬೋಧೆಗಳನ್ನು ನಾವು ಜೀವನದಲ್ಲಿ ರೆಡಿ ಮಾಡಿ ಫುಡ್ ನಮ್ಮ ಮನೆಗೆ ಇಟ್ಟಿದ್ದಾರೆ, ತಿನ್ನೋಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತಾರಲ್ಲ, ಹಂಗಾಗಿದೆ. ಏನೋ ಮೈಸೂರು ಪಾಕ ಜಾಮೂನು ಮಾಡಿದರೆ ಅದು ಶುಗರ್ ಐತಪ್ಪ, BP ಐತೆ, ತಿನ್ನಂಗಿಲ್ಲ ಅಂತ. ಹಂಗೆ ಅವ್ರ ಪಾಪ ನಮಗೋಸ್ಕರ ಕಷ್ಟ ಮಾಡಿ ಲೋಕದ ದುಃಖವನ್ನು ಕಡಿಮೆ ಮಾಡೋಕ್ಕೆ ಇಷ್ಟು ಕಷ್ಟ ಬಿದ್ದು ಮಾಡಿದ್ದಾರೆ. ನಾವು ಅಭ್ಯಾಸ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಆಧ್ಯಾತ್ಮಿಕವೆಂದರೇನು ಅಂತ ನಾವು ಮನವರಿಕೆ ಮಾಡಿಕೊಂಡ್ರೆ ಅಂತರಂಗದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅಂತರಂಗದ ಸೌಂದರ್ಯ ಹರಳಬೇಕಾಗಿದ್ದಲ್ಲಿ ಇವು ದೈನಂದಿನ ಜೀವಿತದಲ್ಲಿ ನಾವು ಅನುಷ್ಠಾನ ಮಾಡಬೇಕು, ಸಾಧಿಸಬೇಕು. ಆ ಸಾಧಿಸುವ ಹಂಬಲ ಒಳಗಡೆ ಮಿಡಿಯುತ್ತಿರಬೇಕು, ಹೊರಗಡೆ ಅಲ್ಲ. ಹೊರಗಡೆ ಅಡಿಕೆ ತೋಟ ಕಟ್ತೀನಪ್ಪ ನಾನು,
ಸೂರ್ಯಕಾಂತಿ ಆಗ್ತೀನಪ್ಪ ನಾನು. ಅದು ಬಾಹ್ಯ ಪ್ರಪಂಚದ್ದು ಕ್ಷಣಿಕವಾದದ್ದು, ಲೋಕಕ್ಕೆ ಬೇಕು, ಹೊಟ್ಟೆಪಾಡಿಗೆ ಮಾಡೋಣ. ಆದರೆ ಅಂತರಾಳದಲ್ಲಿ ಅದರ ಜೊತೆಗೆ ಇದನ್ನು ಸೇರಿಸ್ಕೊ. ನೀನು ಮಾಡ್ತಾಯಿರು. ಈಗ ನಮ್ಮ ಇವರು ವಿಡಿಯೋ ಏನೋ ಕಲೆಕ್ಟ್ ಮಾಡಿದ್ರು, ಅಂತರಂಗದಲ್ಲಿ ನೀನು ಕರ್ತವ್ಯ ನಿರತನಾಗಿ ನಿಸ್ವಾರ್ಥತೆಯಿಂದ ಮಾಡು. ಇದರಿಂದ ಎಷ್ಟು ಜನಕ್ಕೆ ಅನುಕೂಲ, ಎಷ್ಟು ಜನಕ್ಕೆ ಅನಾನುಕೂಲ, ಇದನ್ನು ಪರಿಶೀಲಿಸಿ ಅದಕ್ಕೆ ಕೈ ಹಾಕ್ಬೇಕು. ಈಗ ನೋಡ್ರಿ, ಅವರು ಒಂದು ಕಾಗ್ಯದೇನೋ ಹೇಳಿದರು, ಬಂಡ್ಲ್ ಆಫ್ ಥಾಟ್ಸ್ ಮನಸ್ಸಿನಲ್ಲಿದ್ದಾವಂತೆ ಜೆ ಕೆ ಅವರು. ಅಂದು ಒಂದು ಸರಣಿಯಾಗಿ ಬರ್ತಾ ಇರ್ತವೆ. ನೀನು ಎಚ್ಚರ ವಹಿಸಿ ಆ ಆಲೋಚನೆಗಳ ರಹಿತ ಬರಬೇಕು ಮನಸ್ಸು. ಆ ಆಲೋಚನೆಗಳು ನಿಂತಾಗ ನಿನಗೆ ಸೌಂದರ್ಯದ ಸತ್ಯದ ನೀನು ಆ ಸೌಂದರ್ಯ ಸತ್ಯವನ್ನು ಕಾಣುವಿ. ಅಂತಹ ಪರಮಾನಂದವನ್ನು ನೀನು ಪಡೆದುಕೋ. ಅದು ಶಾಶ್ವತವಾದುದು, ಎಲ್ಲ ಭಯ ಬಂಧನಗಳಿಂದ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ನೀನು ಆ ಬಂಧನಗಳನ್ನು ಕಟ್ಟಿಕೊಳ್ಳಬೇಡ. ಸೆಲ್ಫ್ ಮೇಡ್ ಪ್ರಿಸನ್ ಅಂದರೆ ತಾನೇ ಜೈಲನ್ನು ಸೃಷ್ಟಿ ಮಾಡಿಕೊಂಡಿದ್ದೀಯ. ಯಾವ ಪೂರ್ವಾಗ್ರಹಗಳು, ಮೂಢನಂಬಿಕೆಗಳು, ಸಂಪ್ರದಾಯಗಳು, ಇವುಗಳೆಲ್ಲ ಗೋಡೆಯನ್ನು ನೀನೇ ರಚನೆ ಮಾಡಿಕೊಂಡಿದ್ದೀಯ. ಆ ಗೋಡೆಗಳು ಒಡೆಯಬೇಕು. ಛಿದ್ರವಾಗಿ ಒಡೆದು ನೀನು ಬಂದಾಗ ವಿಶಾಲವಾದ ನೀನು ದೃಷ್ಟಿಕೋನದಿಂದ ಸಮಗ್ರತೆಯಿಂದ ನಿನ್ನ ಮನಸ್ಸನ್ನು ಪರಿವರ್ತನೆಗೊಳಿಸಿಕೊಂಡಾಗ ನೀನು ಅಂತರಂಗಿಕ ಸೌಂದರ್ಯವನ್ನು ಕಾಣಲು ಸಾಧ್ಯ. ಅದು ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಹೇಳ್ತದೆ, ಅದಕ್ಕೆ ಸಂಬಂಧಪಟ್ಟ ಸತ್ಯಂ ಶಿವಂ ಸುಂದರಂ. ಸತ್ಯಂ ಅಂದರೆ ಸತ್ಯ ಅಥವಾ ಚೈತನ್ಯ ಅಥವಾ ದೇವರು ಅಥವಾ ಆತ್ಮ ಅಥವಾ ಉನ್ನತ ಪ್ರಜ್ಞೆ, ಇವು ಯಾವಾದರೂ ಅಂದ್ಕೊಳ್ರಿ ಸತ್ಯ. ಅದಕ್ಕೆ ಸುಂದರಂ. ಶಿವಂ ಅಂದರೆ ಮಂಗಳಕರನು, ಶುಭಕರನು. ಅವ್ರ ಅರ್ಥ ಹೇಳಿರೋರು, ಮಂಗಳಕರನು, ಶುಭಕರನು, ರಕ್ಷಕನು. ನಾವೇನು ಮಾಡ್ತಾಯಿದ್ದೀವಿ? ಶಿವ ಅಂದರೆ ರಕ್ಷಣೆ ಮಾಡ್ತಾಯಿದ್ದೀವ, ಮಂಗಳ ಮಾಡ್ತಾಯಿದ್ದೀವ, ಶುಭ ಮಾಡ್ತಾಯಿದ್ದೀವ. ಅಂತರಾತ್ಮ ಅವರು ಚೈತನ್ಯ ಅಂದ್ರಲ್ಲ, ಅದು ಚೈತನ್ಯ ಎಲ್ಲಿದ್ದ ಬಂದಿದೆ ಅನ್ನೋದಕ್ಕೆ ಒಂದು ಪಾಯಿಂಟ್ನಲ್ಲಿ ಅದು ಇವರು ಬೆಸೆಂಟ್ರಿ ಹೇಳಿರೋದೇ ಹೇಳ್ತೀನಿ. ಅದು ಬ್ರಹ್ಮಾಂಡಗಳು ಈಗ ಅದು ನೆಬುಲಾ ಅನ್ನುವ ಅಂತಸ್ತಿನಲ್ಲಿ, ಜ್ವಾಜಲ್ಯಮಾನವಾದ ನೆಬುಲಾ ಅನ್ನುವ ಅಂತಸ್ತಿನಲ್ಲಿ ಇರುತ್ತದೆ. ನೆಬುಲಾ ಅಂತಕ್ಕಂಥದ್ದು ಅದು ಲ್ಯಾಟಿನ್ ಭಾಷೆ. ಅದು ಕಾಲಕ್ರಮೇಣವಾಗಿ ಆವಿರ್ಭವಿಸಿ ಅದು ಬ್ರಹ್ಮಾಂಡಗಳಾಗಿ ಸೃಷ್ಟಿ ಆಗ್ತವೆ. ಆ ಬ್ರಹ್ಮಾಂಡಗಳಾಗಿ ಸೃಷ್ಟಿ ಆದಮೇಲೆ ಆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಅಣು, ಸೂರ್ಯನ ಕಿರಣಗಳು ಹೆಂಗೆ ಒಂದು ಅಣು ಚೈತನ್ಯ, ಅದು ಚೈತನ್ಯದ ಒಂದು ಅಣು ಆಕಾಶ ತತ್ವಕ್ಕೆ ಬಂದು, ಮತ್ತೊಂದು ಅಣು ವಾಯುತತ್ವ, ಮತ್ತೊಂದು ಅಣು ತೇಜಸ್ ತತ್ವಕ್ಕೆ ಬಂದು 3 ಅಣುಗಳನ್ನು ಜಂಟಿಸಿಕೊಂಡು ಅಂತರಾತ್ಮನಾಗುತ್ತಾನೆ. ಅಲ್ಲಿಗೆ ನಾವು ದೇವರ ಶಕ್ತಿ ನಮ್ಮೊಳಗಿದೆ. ಅಂತರಾತ್ಮನಾಗುತ್ತಾನೆ. ಕಾಸಲ್ ಬಾಡಿ ಅಂತ ಏನು ಹೇಳ್ತೀರೋ ಅಲ್ಲಿಂದ ಮುಂದಕ್ಕಿರುತ್ತೆ. ಅದು ಈ 3ಅನ್ನು ಜಂಟಿಸ್ಕೊಂಡು ಅದು ಕಾಲ ಹೇಳಿಲ್ಲ, ಎಷ್ಟು ದಿನಕ್ಕೆ ರೆಡಿ ಆಗುತ್ತೆ ಅಂತರಾತ್ಮ ಅನ್ನೋದು ಹೇಳಿಲ್ಲ ಅವರು. ಅದಕ್ಕೂ ಸಮಯ ತಗೊಂಬುತ್ತಂತೆ. ಇದು ಆಕಾಶ ತತ್ವ, ವಾಯುತತ್ವ, ಅಗ್ನಿತತ್ವದಿಂದ 3 ಜಂಟಿ ಮಾಡಿ ಅದು ಅಂತರಾತ್ಮ ಅಲ್ಲಿಗೆ ನಿಂತುಬಿಡುತ್ತೆ. ಇನ್ನು ಕೆಳಗಳವು ಅವು ಇರಲಿ, ಅವು ಪುನರ್ಜನ್ಮದಲ್ಲಿ ನೋಡ್ಕೊಳ್ಳೋಣ. ಇವು ಜಂಟಿ ಆಗಿರೋದು ಯಾಕೆ ಹೇಳಿದಂದರೆ ನಮ್ಮ ಒಳಗೆ ಆ ಚೈತನ್ಯ ಇದೆ. ಬೆಂಕಿಯ ಸಣ್ಣ ಒಂದು ಕಿಡಿ ತಗೊಂಡೋಗ್ಬಿಟ್ರೆ ಆ ಬೆಂಕಿಯ ಉರಿಯೋದು ಜ್ವಾಜಲ್ಯಮಾನವಾಗಿ ಉರಿತದೆ. ಹಾಗೆ ನಮ್ಮನ್ನೊಳಗೆ ಆ ದೈವೀ ಶಕ್ತಿಯ ಅಣುಗಳು ಇರೋದ್ರಿಂದ ನಾವು ಬಳಕೆ ಮಾಡ್ತಾಯಿಲ್ಲ. ನಾವು ಬಳಕೆ ಮಾಡಿದರೆ ಅದ್ರ ಶಕ್ತಿ ಪವಾಡ ಗೊತ್ತಾಗೋದು. ಸಿದ್ಧಿಗಳು, ಪವಾಡ ಇವೆಲ್ಲ ಹೇಳ್ತಾರಲ್ಲ, ಅವಂಥವೆಲ್ಲ ಇಂಥವೇ. ಇವರು ಒಂದು ಸಾರಿ ಕೃಷ್ಣ ಹೇಳಿದ್ರಂತೆ, ಯಾರಿಗೆ? ರಾಧೆಗೆ. ಏನಮ್ಮ ಆ ದುರ್ವಾಸ ಮುನಿಗಳಿಗೆ ಊಟ ತಗೊಂಡೋಗಮ್ಮ, ಹಸುವಾಗಿದೆ ಅಂತ ಏನು ಹೇಳಿದ್ರಂತೆ. ಆಯಮ್ಮ ರಾಧೆ ಅಡುಗೆ ಮಾಡ್ಕೊಂಡು ತಗೊಂಡು ಹೋಯ್ತಂತೆ. ಅಲ್ಲಿ ಯಮುನಾ ನದಿ ತುಂಬ ಹರಿತಾ ಇತ್ತಂತೆ. ಆವಾಗ ಕೃಷ್ಣನಿಗೆ ಹೇಳ್ತಂತೆ, ಅಪ್ಪ ಊಟ ತಗೊಂಡೋಗ ಆಗಲ್ಲ, ನದಿ ಹರಿತೈತೆ ತುಂಬಿ, ನಾನೆಲ್ಲ ಆ ಕಡೆ ದೂರ್ವಾಸ ಮುನಿ ಇದ್ರಂತೆ, ಈ ಕಡೆ ಕೃಷ್ಣ. ಆವಾಗ ಶ್ರೀಕೃಷ್ಣ ಹೇಳಿದಂತೆ, ನೀನು ಜಿತೇಂದ್ರಿಯ, ಆಮೇಲಿದ ನಿತ್ಯ ಬ್ರಹ್ಮಚಾರಿ ಅಪ್ಪಣೆ ಆಗಿದೆ. ನಾನು ನಿತ್ಯ ಬ್ರಹ್ಮಚಾರಿ ಅಂತ ಹೇಳಿ ಅವ್ರ ಅಪ್ಪಣೆ ಆಗಿದೆ, ನೀನು
ನನಗೆ ದಾರಿ ಮಾಡಿಕೊಡಂತ ನನ್ನ ಮೇಲೆ ಹೇಳು ಅಂತ ರಾಧೆಗೆ ಹೇಳಿದ್ರಂತೆ ಕೃಷ್ಣ. ಅವಾಗ ಹೋಗಿ ಆಯಮ್ಮ ಹೋಗಿ ಹೇಳ್ಬಿಡ್ತಂತೆ, ಅಲ್ಲಿ ಗಂಗೆ ಹತ್ರ ನಿಂತ್ಕೊಂಡು ಅದು ಬಿದಿರು ಪುಟ್ಟಿಯಲ್ಲಿ ಅಡುಗೆ ಎಲ್ಲ ಒಂದು 7-8 ಜನಕ್ಕೆ ಆಗೋಷ್ಟು ತಗೊಂಡು ಹೋಗಿ ಅಲ್ಲಿಟ್ಟು ನಮಸ್ಕಾರ ಮಾಡಿ ಹಿಂಗೆ ಕೃಷ್ಣ ಹೇಳ್ದ ಜಿತೇಂದ್ರಿಯ ಅಂತೆ. ಆಮೇಲಿದ್ದ ನಿತ್ಯ ಬ್ರಹ್ಮಚಾರಿ ಅಪ್ಪಣೆ ಆಗಿದ್ದಂತೆ. ರೈಟ್ ನದಿ ಬಿಟ್ಬಿಡ್ತಾನೆ ದಾರಿ, ಹಂಗೆ ಹೇಳ್ತಾರೆ ಸರ್ರ ಅಂತ ಆ ಕಡೆ ದಾರಿಗೆ ಹೋಯ್ತು. ದೂರ್ವಾಸ ಮುನಿ ಹತ್ರ ಊಟ ಬಡಿಸ್ತು. ಅದೆಲ್ಲ 8 ಜನ 7 ಜನ ಎಲ್ಲ ಒಬ್ಬರೇ ಬಡ್ದುಬಿಟ್ರಂತೆ. ಅಯ್ಯೋ ಇಷ್ಟೊಂದು ಹೊಡೆದ್ಬಿಟ್ನಲ್ಲ ಅಂದ್ಕೊಂಡು ಇವರು ಸುಮ್ಮನೆ ರಾಧೆ ಸುಮ್ಮನೆ ಇತ್ತಂತೆ. ಮತ್ತೆ ಬರುವಾಗ ಮತ್ತೆ ಆ ನದಿ ಹರಿತಲ್ಲೇ ಇರ್ತದೆ, ದಾರಿ ಬಿಟ್ಟು ತಿರುಗಿ ಹೋಗ್ಬೇಕಲ್ಲ. ತಿರುಗಿ ಹೋಗ್ಬೇಕಾದ್ರೆ ಅಲ್ಲಿ ಕೇಳ್ತಂತೆ, ಬಿಡ ನದಿ ಯಮುನಾ ನದಿ ಫುಲ್ ಹರಿತೈತೆ ಅಂತೆ. ಆವಾಗ ಅವ್ರು ಹೇಳಿದ್ರಂತೆ, ನಾನು ಡೈಲಿ ಅದು ಹೊರಡು ಮರ್ತಾಯಿದ್ದೀನಿ, ನಾನು ಊಟ ಮಾಡಲ್ಲ, ನಾನು ಊಟ ಮಾಡದಿರೋದು ಅಪ್ಪಣೆ ಆಗೈತೆ, ನೀವು ಬಿಟ್ಕೊಡಮ್ಮ ಅಂತ ಗಂಗೆ ಕೇಳೋ ಅಂತ ಹೇಳಿದ್ರಂತೆ. ಕೃಷ್ಣ ಹೇಳ್ದಂಗೆ ಅವ್ರು ಹೇಳಿದ್ರಂತೆ. ಆಯಮ್ಮ ಆವಾಗ ಅಲ್ಲಿ 7-8 ಜನಕ್ಕೆ ಆಗೋಷ್ಟು ಒಬ್ಬರೇ ಹೊಡೆದಿದ್ದಾರೆ, ಊಟ ಮಾಡಲ್ಲ ಅಂದೇಟಿಗೆ ಬಿಟ್ಟುಬಿಡ್ತಲ್ಲ ನದಿ. ಈತ 7-8 ಜನ ಗೋಪಿಕಾ ಸ್ತ್ರೀಯರನ್ನು ಕಟ್ಕೊಂಡು ಹೆಣ್ಮಕ್ಳಿದ್ದಾರೆ, ನಾನು ನಿತ್ಯ ಬ್ರಹ್ಮಚಾರಿ ಅಂತ ಹೇಳಿದ್ನಲ್ಲ, ಇವರು ಏನೋ ಯಕ್ಷಿಣ ವಿದ್ಯೆಗಳಿದ್ದಾವೆ ಅಂತ ಅನುಮಾನ ಬಂದುಬಿಡುತ್ತೆ. ಈ ಕೃಷ್ಣ 8 ಜನ ಕಟ್ಕೊಂಡಿದ್ದಾರೆ, ಆತ 8 ಜನದ್ದು ಊಟ ಪಡ್ದ. ನೋಡಿ ನಮ್ಮ ಸಂಶಯ ಮನಸ್ಸಿನಲ್ಲಿ ಹೆಂಗೆ ಬೇರೂರ್ತವೆ ಅನ್ನೋದಕ್ಕೆ, ಅಂತಹ ಉನ್ನತ ಮಟ್ಟಕ್ಕೆ ಬೆಳೆದಂಥ ಜೀವಿಗಳಿಗೆ ಈ ಮಾಯೆ ಅನ್ನೋದು ಕೆಳಗಿಳುತ್ತೆ. ಅರಬ್ಬು ಸಂತ ಜಾನಿ ಅಂತಕ್ಕಂಥವರೊಬ್ಬರು ಹೇಳ್ತಾ ಇದ್ದಾರೆ, ಇದೇ ರಾಧಾ ಬರ್ನೇರು ಹೇಳಿರೋ ಗ್ರಂಥದಲ್ಲಿ, ನೀವು ಅಂತರಾಳದ ಸೌಂದರ್ಯವನ್ನು ವೀಕ್ಷಿಸಬೇಕಾದರೆ ನೋಡಬೇಕಾದರೆ ನಿಮಗೆ ಮಾಯೆಯನ್ನು ಪರದೆಗಳು ಅಡ್ಡ ಬರ್ತಾ ಇದ್ದಾವೆ. ಏನು ಬರ್ತಾ ಇದ್ದಾವೆ? ದೇಶಗಳ ಬಗ್ಗೆ ವೈರತ್ವ ಬರ್ತಾ ಇದೆ, ದ್ವೇಷ. ನಿಮ್ಮ ಮನಸ್ಸಿನಲ್ಲಿ ಕ್ರೌರ್ಯದ ಗುಣಗಳು ತಾಂಡವಾಡುತ್ತಿವೆ. ನಿಮ್ಮ ಅಂತರಾಳದಲ್ಲಿ ಭುಗಿಲೆದ್ದು ಉರಿಯುತ್ತಿದೆ. ನಿಮಗೆ ಸೌಂದರ್ಯ ಕಾಣುವಂದ್ರೆ ಎಲ್ಲಿ ಕಾಣುತ್ತೆ? ನೀವು ಅವುಗಳನ್ನೆಲ್ಲ ನೀವು ನಿರ್ಮೂಲನ ಮಾಡಿದಾಗ ಸಂತ ಹೇಳಿರೋ ಮಾತು, ಅರಬ್ ರಾಷ್ಟ್ರದ ಜಾಮಿ ಅಂತಕ್ಕಂಥ ಸಂತ ಇದೇ ರಾಧಾ ಬರ್ನೇರ್ ಹೇಳಿರೋ ಮಾತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡ್ರಿ, ಈಗ ನಾವು ಇಷ್ಟತ್ತು ಎಲ್ಲಿ ಕೇಳಿದ್ರು ಎಲ್ಲರೂ ಹೇಳೋದು, ಸಂತರು ಹೇಳೋದು ಅಲ್ಲಿಗೆ ಬರುತ್ತೆ, ಕೃಷ್ಣಾಜಿಯವರು ಹೇಳೋದು ಅದೇ ಬರ್ತೈತೆ, ಇವರು ಹೇಳೋದು ಅದೇ. ಈ ರಾಧಾಕೃಷ್ಣನ್ನು ಅದೇ ಹೇಳ್ತಾ ಇದ್ದಾನೆ, ಆತನ ವ್ಯಾಖ್ಯಾನಿಸ್ತಾರೆ. ಸೌಂದರ್ಯದೊಳಗೆ ನೀವು ಲೀನವಾಗಬೇಕು, ಸತ್ಯದೊಂದರೊಳಗೆ ನೀವು ಲೀನವಾದಾಗ ನೀವು ಅವುಗಳ ಅರಿವನ್ನು, ಅವುಗಳ ಸೌಂದರ್ಯವನ್ನು, ಅಂತರಂಗಿಕ ಆನಂದವನ್ನು ನೀವು ಕಾಣಬಹುದು. ಒಂದಾಗಲು ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ತ್ಯಾಗ ಮಾಡಬೇಕು. ಅವರು ಹೇಳೋದು, ಪ್ಲಾಟಿನಸ್ ಹೇಳೋದು ಅದೇ. ಎಲ್ಲರೂ ಏಕಧ್ವನಿಯಲ್ಲಿರ್ತವೆ, ಒಂದೇ ಶ್ರೇಣಿಯಲ್ಲಿರ್ತವೆ, ಮುಖಗಳು ಬೇರೆ ಬೇರೆ ಇರ್ತವೆ. ಸತ್ಯದ ಮುಖ ಬೇರೆ, ಸಮತ್ವದ ಮುಖ ಬೇರೆ, ಸಮತೋಲನದ ಮುಖ ಬೇರೆ, ಪ್ರಮಾಣಬದ್ಧತೆ ಬೇರೆ. ಅದು ಕನಿಷ್ಠ ಕ್ರಮಬದ್ಧತೆಗೆ ಒಳಪಟ್ಟಿರ್ತಕ್ಕಂಥದ್ದು ಮಾತ್ರ ಅಂತರಂಗಿಕ ಸೌಂದರ್ಯಕ್ಕೆ ಪೂರಕವಾಗಿರುತ್ತದೆ. ಆ ಒಂದು ಕ್ರಮಬದ್ಧತೆ ಜೋಡಣೆಯೇ ಅಂತರಂಗಿಕ ಸೌಂದರ್ಯ. ಇಂತಹ ಒಂದು ಸೌಂದರ್ಯಕ್ಕೆ ನಾವು ಇವೆಲ್ಲ ಇಷ್ಟು ಮುಖಗಳು ಹೇಳಿದ್ರೂ ಅದು ಒಂದೇ ವ್ಯಕ್ತ ಸ್ಥಿತಿಯಲ್ಲಿರುತ್ತೆ, ಒಂದಕ್ಕೊಂದು ಸಂಬಂಧವಿರುತ್ತೆ. ಒಂದು ಗೆದ್ಕೊಂಡ್ರೆ ಸಾಕಾದ್ರಲ್ಲ, ಇವೆಲ್ಲ ಗೆದ್ದು ಬಂದುಬಿಡುತ್ತೆ. ಒಬ್ಬನ ಕ್ಯಾಪ್ಟನ್ನು ಎಲ್ಲ ಸರಿಯಾಗಿ ಆರ್ಡ್ರ್ ಮಾಡಿ ಸರಿಯಾಗಿ ವರ್ಕ್ ಮಾಡೋದಂದರೆ ಯಾವಾಗ ಇವ್ರಿಗೆ ಚೆನ್ನಾಗಿ ವರ್ಕ್ ಕೊಟ್ಟು ಟ್ರೈನಿಂಗ್ ಕೊಟ್ಟದನ್ನ ಆಗ ಒಂದು ಸರಿಯಾದ ಬಲವಾದ ಹಿಡ್ಕೊಂಡ್ರೆ ಇರ್ತಕ್ಕಂಥವು ಕೋಪ, ಸಿಡುಕುತನ, ಖಿನ್ನತೆ, ಆಲಸ್ಯ ಏನಿದಾವೋ ಅವು ಎಲ್ಲವೂ ಮಾಯೆ ಅಂತ ಪರದೆಗಳು ಬರ್ತವೆ, ಅವೆಲ್ಲ ನಶಿಸ್ತವೆ. ನಾವು ಎಚ್ಚರ ವಹಿಸ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಏನನ್ನ ಧ್ಯಾನ ಮಾಡೋಣಂದರೆ ಮಾಯನ್ನು ಬಂದು ಕಣ್ಣು ಸಾವ್ರುತ್ತೆ. ಮಲ್ಕಳಪ್ಪ ನೀನು ಯಾಕೆ ಧ್ಯಾನ ಮಾಡ್ತೆ? ಅದರಿಂದ ಏನೈತೆ? ಅವ್ರು ಯಾರನ್ನ ಮುದುಕರೊಂದು ಪುಟ್ಟಿ ಓರ್ಸಪ್ಪ ಅಂತ ಅಂದರೆ ಓರ್ಸಕ್ಕೆ ಹೋಗಲ್ಲ. ಡಿಗ್ನಿಟಿ, ನಾನು ಡಿಗ್ನಿಟಿ ಕಣಪ್ಪ, ಏನೋ ಒಂದು ದೊಡ್ಡ ಸ್ಥಿತಿ. ನಾನು ಅನ್ನುವುದು ಮೌನವಾಣಿಗಳು, ಅದನ್ನು ಹೇಳಿದ್ರೆ ಇವರೇ ರಾಧಾ ಬರ್ನೇರ್. ನಾನು ಅನ್ನುವುದು ನಿನ್ನ ಒಳಗೆ ಕುಂತಿದೆ. ನಿನಗೆ ನಾನು ಅನ್ನುವುದಕ್ಕೆ ಕುಂತಾಗ ಅಲ್ಲಿ ಪ್ರತ್ಯೇಕತಾ ಮನೋಭಾವನೆ, ವಿಭಜನೆ ಇವಿದ್ದಾಗ ನಿಮ್ಗೆ ಅಂತರಂಗಿಕ ಸೌಂದರ್ಯ ನೋಡಲು ಹೇಗೆ ಆಗುತ್ತೆ? ಇವುಗಳನ್ನು ನೀವು ಗಮನಿಸಿ ಆಳವಾಗಿ ಚಿಂತನೆ ಮಾಡಿ ಸುಲಭ ರೀತಿಯಲ್ಲಿ ಎಚ್ಚರವಿದ್ದರೆ ನೀವು ಏನು ಕೆಲಸನ ಮಾಡ್ಕೊಂಡ್ರು ಸಮರ್ಪಿಸಿ ನೀವು ಅವುಗಳನ್ನು ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಅವು ಅಳವಡಿಸುತ್ತಾ ಇದ್ದಾಗ ನೀವು ಈ ಜನ್ಮದಲ್ಲಂದ್ರೆ ಅದಕ್ಕೆ ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ಈಗ 1 ಹೆಜ್ಜೆ ಇಟ್ಟು 2 ಹೆಜ್ಜೆ ಇಟ್ಟು ನೀನು ನಿಂತರೆ ಅದು ಮುಂದೆ ನಿಂತಿರುತ್ತೆ. ಎವಲ್ಯೂಷನ್
ತ್ಯಾಗ ನಿಯಮ, ಅದು ಸಂಸರಣ ನಿಯಮ. ದಿ ಲಾ ಆಫ್ ಸ್ಯಾಕ್ರಿಫೈಸ್ ಅಂದರೆ ನಾವು ತ್ಯಾಗ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥದ್ದೆಲ್ಲ ತ್ಯಾಗ ಮಾಡಬೇಕು. ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಮಾಡೋದು, ಸಂಸರಣ ಅಂದರೆ ಮುಂದುವರಿಯೋದು. ಅದು ಅಂತರಂಗದ್ದು ಮುಂದುವರಿತದೆ. ಇಲ್ಲಿ ತ್ಯಾಗ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ಮುಂದೆ ಹೋಗುತ್ತೆ. ಕೆಟ್ಟ ಗುಣಗಳು ತ್ಯಾಗ ಮಾಡಬೇಕು, ಆಸ್ತಿ ಅಂತಸ್ತು ಎಲ್ಲ. ಇವರು ಸಾಕ್ರೆಟಿಸ್ ಹೇಳ್ತಾರೆ, ಒಂದು ದಿನಕ್ಕೆ ನೀನು ಸತ್ತೈದಿನಿ ಅಂತ 3 ಸಾರಿ ಜ್ಞಾಪಿಸ್ಕೋಬೇಕಂತ. ಸತ್ತೈದಿನಿ ಅಂದರೆ ಈಗ ಇವನು ತಿಪ್ಪೇಸ್ವಾಮಿ ಸತ್ತದನಂದರೆ ಇವನು ಹೆಂಡ್ತಿ ಬರಲ್ಲ, ಇವನು ಅಧಿಕಾರ ಬರಲ್ಲ, ಇವನು ಹಣ ಬರಲ್ಲ, ಇವನು ಆಸ್ತಿ ಬರಲ್ಲ, ಇವನು ಅಂತಸ್ತು ಬರಲ್ಲ, ಹೊರಟೋದು ಇವನು ತಗೊಂಡೋಗಿ ಮಣ್ಣಾಗಾಕಿ ನಡಿ ಅಂತಾರೆ. ಈಗ ಮತ್ತೆ ನಾವು ಬದುಕಿದ್ದಂಗೆ ಆ ಸ್ಥಿತಿಯಲ್ಲಿರಬೇಕು. ಇಂದ್ರಿಯಗಳು ನಮಗೆ ಕೋಪ ಬಂದದವ, ನಾನು ಸತ್ತೈದಿನಿ ಬಿಡಪ್ಪ ಅಂದ್ಕೊಂಡ್ಬಿಟ್ರೆ ಆಯ್ತು. ಅವ್ರ ಎದುರಿಗೆ ಪ್ರತಿಕ್ರಿಯೆ ತೋರಿಸಂಗಿಲ್ಲ. ನಿನ್ನ ಶಕ್ತಿ ಹೆಚ್ಚಿಗಾಗುತ್ತೆ, ನಿನಗೆ ರೋಗ ಕಂಟ್ರೋಲ್ ಆಗುತ್ತೆ. ಈಗ ಡಯಾಬಿಟಿಸ್ ಐತೆ, ನಮ್ಮರು ಯಾರೊಬ್ರು ಕೇಮ್ ಗುಳಿಗೆ ಲೇದಪ್ಪ, ನಾನು ಯಾವ ಗುಳಿಗಿಲ್ ನಂಗೆ ಲೇದಪ್ಪ, ಬಿ ಪಿ ಲೇದು ಶುಗರ್ಲಿ ಎಟ್ಲುಂಡೋಕೋದನ್ನುವ ಅಂತ ತಮಾಷೆ ಮಾಡಿ. ಈಗ ಮಾವ ಆಗ್ಬೇಕದು, ಮಮ್ಮ ನೀವೇಮಿಷ ಎದ್ದು ನೀಕ ಅದೃಷ್ಟ 4ನೇದು పొద్దున్న ಬೆಳಗ್ಗೆ ಎದ್ದೇಟ್ಗೆ ವಾಕ್ ಹೋಗ್ತಾನೆ ಆತ. ವಾಕ್ ಹೋಗೋ ಅದೃಷ್ಟ, ಹಾರ್ಟ್ ಬೀಟು ನಿನಗೆ ಇದು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಹೃದಯದ ಇದಕ್ಕೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ. ತೆಲುಗಿನಾಗ ಹೇಳ್ತೀನಿ ಆತನಿಗೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದೇಟ್ಗೆ ಎಂಥ ಫ್ರೆಶ್ ಗಾಳಿ ತಾಂತೆ, ಎಂಥ ಅವಕಾಶ ಸಿಗೈತೆ ಮಾವ ನಿನಗೆ, ನನಗೆ ಸಿಕ್ಕಿಲ್ಲಮ್ಮ. ಅದು ಪಾಸಿಟಿವ್ ತಗೋಬೇಕು ನಾವು. ಏನು ನೆಗೆಟಿವ್ ಇರ್ತತೋ ನಾವು ಉಲ್ಟಾ ಮಾಡ್ಕೋಬೇಕು, ಪಾಸಿಟಿವ್ ಮಾಡ್ಕೋಬೇಕು. ಬಿ ಪಿ ಐತಂತ ಗೊಣಿಕೊಂಡ್ರಪ್ಪ, ನನಗೆ ಶುಗರ್ ಐತೆ, ಬಿ ಪಿ ಐತೆ, ಇನ್ನೂ ಒಂದಿಷ್ಟು ಸಂಕಲ್ಪ ಹೆಚ್ಚಿಗೆ ಮಾಡಿ ಸಾಧನ ಚತುಷ್ಟ ಇದ್ದಾರೆ. ನಾವೇ ಸಂಕಲ್ಪ ಮಾಡಿ ಅದನ್ನ ಹೆಚ್ಚಿಗೆ ಮಾಡ್ಕೊಂತೀವಂತೆ. ಒಂದು ಎತ್ತಿಗೆ ಗಾಯ ಹಾಕಿರುತ್ತಂತೆ, ಅದು ಕಾಲು ಮುರಿದಿರುತ್ತೆ, ನಾನೇ ಮಾಡ್ಸೇನೆ. ನನಗೆ ಬ್ಯಾಂಡೇಜ್ ಹಾಕ್ಸಿ ಒಂದು ಹಸೆ ಹುಲ್ಲು ತಗೊಂಡೋಗಿ ಅದ್ರ ಮುಂದೆ ಹಾಕ್ಬಿಟ್ರೆ ಅದೇನು ಆರಾಮಾಗಿ ತಿಂದುಬಿಡುತ್ತೆ. ಇವನಿಗೆಲ್ಲ ಒಂದು ಕೈ ಬೆಳ್ಳು ಹೋಗಿಲ್ಲ, ನಡಿಯಪ್ಪ ದೊಡ್ಡ ಯಾವುದೋ ಮಲ್ಟಿ ಹಾಸ್ಪಿಟ್ಲಿಗೆ, ಒಂದು ಕಾಲು ಮುರಿದಿರಲೇ ನಡೀರಿ. ಮನುಷ್ಯನ ಸಂಕಲ್ಪ ತುಂಬಿ ಇವನು ನೋವು ಹೆಚ್ಚಿಗೆ ಮಾಡ್ಕೊಂತ ಮಾನವ. ಅದು ಎತ್ತು ಎಷ್ಟು ಸುಂದರವಾಗಿರ್ತದೆ. ನೋವು ಹುಲ್ಲು ಹಾಕ್ದದ್ಗೆ ಮೇಯ್ತದೆ. ನಾವು ಯಾಕೆ ಆ ಸಂಕಲ್ಪ ಶರೀರಕ್ಕೆ ಬಂದೈತೆ, ಹೋಗ್ಲಿ ಬಿಡು, ಏನು ಮಾಡಿ. ರಮಣ ಮಹರ್ಷಿಗಳು ಹೇಳಾರಂತೆ. ಆಯಿತು, ರಮಣ ಮಹರ್ಷಿಗಳು ಒಂದು ಕಡೆ ಆಪ್ರೇಷನ್ ಮಾಡಿ ತೊಡೆಗೆ ಹೋಯ್ತಿದ್ರಂತೆ, ಈ ಕಡೆ ತೊಡೆಗೆ ನೋಡು MBBS MD ಮಾಡಿದವ್ರು ಬಂದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ನಿನಗಿಲ್ಲ ಅಲ್ವೋ ಈ ಪುಣ್ಯ. ಆ ತೊಡೆಗೆ ಮಾಡ್ತಾಯಿದ್ರಂತೆ ಏನೋ ಆಪ್ರೇಷನ್, ಏನೋ ನಾವು ಆ ಭಾವನೆಗೆ ಇರ್ತೀವೇನು. ನೋವಾಯ್ತು ಇನ್ನೊಬ್ಬ ಡಾಕ್ಟ್ರು ಅಂತೀವಿ. ಇಂತಹ ಒಂದು ಉದಾಹರಣೆಗಳು ನಾನು ಯಾಕೆ ಹೇಳ್ತೀನಂದರೆ, ನಾವು ಜೀವಿತದಲ್ಲಿ ಅಪ್ಲೈ ಮಾಡ್ಕೊಂಬಕ್ಕೆ ಉದಾಹರಣೆಗಳು ಹೇಳ್ತಾಯಿದ್ದೀನಿ. ನಾನು ಉದಾಹರಣೆಗಳು ಹೇಳಿದ್ರೆ ಯಾವುದಾದ್ರೂ ಒಂದು ಜ್ಞಾಪಕ ಇರ್ತತೆ, ನಾನು ಅಪ್ಲೈ ಮಾಡೋಕ್ಕೆ ಅನುಕೂಲ ಆಗುತ್ತಂತ. ನಾವೆಲ್ಲ ಫೇಲ್ಯೂರ್ ಆಗ್ತೀವಿ, ಎಚ್ಚರ ನಮಗಿರಲ್ಲ. ಇಲ್ಲಿ ಮಾತಾಡ್ಬೋದು, ವೇದಿಕೆ ಮೇಲೆ ಎಲ್ಲ ಹೇಳ್ಬೋದು, ಅನುಷ್ಠಾನ ಮಾಡಿದ್ವಿ. ನಾವು ಅನುಷ್ಠಾನ ಮಾಡಿದ್ರೆ ನಾನು ಅವ್ರು ವಿವೇಕಾನಂದರು ಸ್ವಾಧ್ಯಾಯ ಮಾಡಿದರು. ಅವ್ರೇನಿಲ್ಲ, ಸಭೆಗೆ ಹೋಗಿ ಸಭೆಯಲ್ಲಿ ಕುಂತಾಗ ಯೋಚನೆ ಮಾಡೋರಂತೆ. ದೊಡ್ಡವ್ರು ಹೇಳ್ತಾಯಿದ್ದಾರೆ ವೇದಿಕೆಗೆ, ನಾನು ಹೆಂಗಪ್ಪ ಅಂತ. ಅಲ್ಲಿ ಸಭೆಯಲ್ಲಿ ಕುಂತಾಗ ಯೋಚನೆ ಮಾಡೋರಂತೆ. ಆವಾಗಂದು ಅಶರೀರವಾಣಿ ಬಂತಂತೆ, ಐ ಆಮ್ ಹಿಯರ್, ವೈ ಡು ಯು ಫಿಯರ್, ವಾಕ್ ಆನ್ ದಿ ಫೈರ್, ಫ್ಲೈ ಇನ್ ದಿ ಏರ್. ಅವ್ರು ಹೇಳಿದ್ರಂತೆ, ನಾನು ಬೆಂಕಿಯಲ್ಲಿ ಆಟವಾಡ್ತಾಯಿದ್ದೀನಿ, ಗಾಳಿಯಲ್ಲಿದ್ದೀನಿ, ನಾನು ಇಲ್ಲಿದ್ದೀನಪ್ಪ, ನೀನು ಯಾಕೆ ಹೆದರ್ತೀಯ ಅಂತ ವಿವೇಕಾನಂದರು ವಾಣಿ ಬಂತಂತೆ. ಅವ್ರು ವೇದಿಕೆ ಮೇಲೆ ಹೋದ್ರಂತೆ, ಏನೇನಿಲ್ಲ, ಹೋಗಿ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಇಷ್ಟು ಹೇಳಿ ನಮಸ್ಕಾರ. ಇಡೀ ಸಭೆಯೆಲ್ಲ ಪುಲಕಿತಗೊಂಡ್ಬಿಡ್ತಂತೆ. ಮತ್ತು ನಾನು ಹೇಳಿದ್ರೆ ನೀವು ಯಾರು ಪುಲಕಿತಗೊಳ್ಳಲಿಲ್ಲ. ನಾನು ಹೇಳ್ದೆ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ. ಯಾಕೆ ಇದು ಹೇಳಿದೆ ಅಂದರೆ, ಉದಾಹರಣೆ, ನಾವು ಅನುಷ್ಠಾನ ಮಾಡಿಲ್ಲ, ದೈನಂದಿನ ಜೀವಿತದಲ್ಲಿ ನಾವು ಆಚರಣೆ ಮಾಡಿಲ್ಲ. ಆ ಶಕ್ತಿ ಬಾ ಅಂದರೆ ಹೆಂಗೆ ಬರ್ತದೆ? ಗಾಂಧೀಜಿಗಿತ್ತು ಮೇರಾ ಬಿ ಜೋಡ ಬಾಲ ಕರ್ಕ ದಾಲನ್ನು, ಅವ್ರಿಗೆ ಅನುಷ್ಠಾನ ಮಾಡಿದರು. ವೀರಪ್ಪನ ಅವನು ಅನುಷ್ಠಾನ ಮಾಡಿದ್ದ, ವಾರನ ಇದನ್ನು ಹಿಟ್ಲರ್ ಅವನು ಅನುಷ್ಠಾನ ಮಾಡಿದ್ದ. ಅವರು ವಾಮ ಮಾರ್ಗದ ಯಾವುದು ಒಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು, ಪ್ರಬಲವಾದ ಶಕ್ತಿಯನ್ನು ಬಳಸ್ಕೊಂಡಿದ್ರು. ಬುದ್ಧರು ಅವರೆಲ್ಲ ನಮಗೆ ಶರೀರಗಳಿದ್ದಾವೆ. JK ಅವರು ಈಗಿನ ದಾರ್ಶನಿಕರು, ಅವರು ಅನುಷ್ಠಾನ ಮಾಡಿದರು. ಇಂಥವೆಷ್ಟೇ ಇದ್ದಾವೆ. ನಮ್ಮ ಶರೀರಗಳನ್ನು ನಾವು ಸರಿಯಾಗಿ ಬಳಕೆ ಮಾಡ್ತಾಯಿಲ್ಲ, ನಮ್ಮ ಇಂದ್ರಿಯಗಳನ್ನು ಸರಿಯಾಗಿ ಬಳಕೆ ಮಾಡ್ತಿಲ್ಲ. ಸೇವೆ ಈ ಅನೇಕ ಈ ಜನ್ಮಕ್ಕೆ ಮುಗಿಯೋಂಥ ಕ್ಷಣಿಕವಾದ ಸುಖಕ್ಕೆ ಇವುಗಳನ್ನು ಬಲಿದಾನ ಮಾಡಿ ತ್ಯಾಗ ಮಾಡ್ತಾಯಿದ್ದೀವಿ. ಈಗ ನೋಡಿರಿ, ಮಾರಮ್ಮನ ಹಬ್ಬ ಅಂತ ಬಂದದೆ ನಮ್ಮ ಕಡೆಯಲ್ಲಿ, ಹಳ್ಳಿಗಳಿಗೆಲ್ಲ ಸುಮ್ಮನೆ ದಡ ಬ್ಯಾಟಿಗಳು ಹೊಡಿತಾ ಇರೋದೆ. 1945 ಇಸ್ವಿಯಿಂದ ಜನಿಸಿರ್ತಕ್ಕಂಥ ಮಕ್ಕಳಿಗೆ ಮಾಂಸಾಹಾರ ನಿಷೇಧನ ಆಗಿರ್ತಕ್ಕಂಥ ಅಂತರಂಗದಲ್ಲಿ ರಚನೆಯಾಗಿದೆಯಂತೆ.
ಲೆಡ್ ಬಿಟ್ಟರು ಯಾರ ಮಹಾತ್ಮರ ಪತ್ರದಲ್ಲಿ ಓದಿರೋ ವಿಚಾರ ಹೇಳ್ತೀನಿ. ಈಗ ಮಾಂಸಾಹಾರ ನಾವೇನು ತಿಂತಾಯಿದ್ದಾರೋ 45ನೇ ವರ್ಷದಿಂದ ಈಚೆಗೆ ಹುಟ್ಟಿರೋರಿಗೆ ಅವು ಜೀರ್ಣಕ್ರಿಯೆಗಳಲ್ಲಿ ಕಡಿಮೆ ಜೋಡಣೆ ಆಗಿದೆ ಅಂತೆ. ಅದಕ್ಕೆ ಮಾಂಸಾಹಾರ ಹೆಚ್ಚಿಗೆ ತಿಂದರೆ ಡೈಜೆಷನ್ ಆಗಲ್ಲ, ಆ ತಿಂದವ್ರಿಗೆ ಅನುಭವ ಇರ್ತದೆ. ಅದನ್ನು ಪ್ರಮಾಣ ಬದ್ಧತೆ ಮಾಡಬೇಕು, ಅದನ್ನು ತ್ಯಜಿಸಬೇಕು. ಇಂತಹ ಒಂದು ನಾವು ಪ್ರಯೋಗ ಮಾಡಿದಾಗ ನಮ್ಗೆ ಅರ್ಥವಾಗುತ್ತೆ. ವಿನಃ ಪ್ರಯೋಗ ಮಾಡದಿದ್ದು ಯಾರಿಗೂ ಅರ್ಥವಾಗಲ್ಲ. ತನ್ನನ್ನು ತಾನು ಸ್ವಯಂ ಪರಿಶೀಲನೆ ಮಾಡಿಕೊಂಡಾಗ ತನಗೆ ಅರ್ಥವಾಗುತ್ತೆ. ತಲೆನೋವು ಬಂತು, ಸಾರಡನ್ನು ಒಂದು ಗುಳ್ಗತಾ ಬಂದು ನುಂಗಪ್ಪ ಅಂತಾರೆ, ಸ್ಥೂಲ ಫಿಸಿಕಲ್ ಬಾಡಿ. ಅಂತರಾಳದ್ದು ಕೋಪ ಬಂತು, ಅದನ್ನ ಎಚ್ಚರಿಲ್ಲ, ಕೋಪ ಹಾಗೇ ಬಿಡ್ತೀವಿ. ಸಿಡುಕು ಬಂತು, ನಾನು ಕೂಲರ್ ಕರೆಯೋಕೆ ಹೋಗಿದ್ದೆ ಮೊನ್ನೆ, ಈಗ 3 ದಿವಸ ಆಯ್ತು. ಆಯಮ್ಮ ಯಾತ ಹಿಂಗೆ ಕಾರ ಗುಂಡು ರುಬ್ತೈತೆ, ಸುಮ್ಮನೆ ಒಟ್ಗುಟ್ಟಿದೆ. ಏನಮ್ಮ ದೊಡ್ಡ ಕಾಂಗೆ ಇವ್ರಿಗೆ ಏನು ಸುಮ್ಮನೆ ರಫ್ ವಾಚನೆಗಳು ಬೈಕ್ ಅಂತ ಇವ್ರಿಗೆ ಮಾಡೋಕೆ ತಪ್ಪಿಲ್ಲಣ್ಣ, ಹಣ ಬರ್ತಣ್ಣ. ಅಮ್ಮ ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬರಮ್ಮ, ಬೈಬೇಡಮ್ಮ. ನಾನು ಬೈಕ್ ನಿಲ್ಲಿಸಿ ಇಳಿದು ಕೂಡ ಇಳಿಲಿಲ್ಲ, ನಿಮ್ಮ ಸುಳ್ಳಾಕೆ ಬೈಕ್ ಹಿಂಗೆ ಹೋಗಿ ನಿಲ್ಲಿಸಿದ್ದೆ. ಆಯಮ್ಮ ಅದಕ್ಕೆಂಬದು ನೋಡಿ ಈ ಕೂಲಿನೇ ಬೇಡ ಅನಿಸ್ಬಿಡ್ತು ನನಗೆ. ಅಷ್ಟಾಗ್ಬಿಟ್ಟು ಇದು ಯಾಕೆ ಹೇಳ್ತೀವಿ ಅಂದ್ರೆ, ಉದಾಹರಣೆ ನಮ್ಮ ಅಂತರಾಳದಲ್ಲಿ ಮಹಾತ್ಮರುಗಳು ಹೇಳಿರ್ತಕ್ಕಂಥ ಬೋಧೆಗಳನ್ನು ಅಭ್ಯಾಸ ಮಾಡಲು ಆ ಒಂದು ಜೀವನ್ಮುಕ್ತ ಮಹಾತ್ಮರು ನನಗೂ ನಿಮಗೂ ಎಲ್ಲ ಮಾನವ ಕೋಟಿಗೆ ಅಂತಹ ಒಂದು ಉನ್ನತ ಮಟ್ಟದ ಶಕ್ತಿಯನ್ನು ನಮ್ಮೆಲ್ಲರಿಗೂ ಆಶೀರ್ವದಿಸಲಿ, ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ನಮಸ್ಕರಿಸುತ್ತೇನೆ. ಪ್ರವಚನವನ್ನು ನೀಡಿ ಆ ಅಂತರಂಗದ ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪೂರಕ ಸದ್ಗುಣಗಳನ್ನು, ಸಮರಸತೆಯನ್ನು ನಾವು ಮೂಡಿಸಿಕೊಳ್ಳಬೇಕಾದರೆ ನಮ್ಮ ಜೀವನ ಯಾವ ರೀತಿಯಲ್ಲಿ ನಾವು ನಿತ್ಯ ಜೀವನವನ್ನು ಹೊಂದಿಸಿಕೊಳ್ಳಬೇಕು ಅಂತಕ್ಕಂತಹ ಎಲ್ಲ ವಿಷಯಗಳನ್ನು ಕೂಡ ಹೃದಯಪೂರ್ವಕವಾಗಿ, ನಿರರ್ಗಳವಾಗಿ, ಸರಳವಾಗಿ ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ನಿತ್ಯ ಜೀವನವು ಬೆಳಗಲಿ ಅಂತಕ್ಕಂತಹ ವಿಷಯವನ್ನು ತಿಳಿಸುತ್ತಾ, ಇನ್ನು ನಮ್ಮ ಮುಂದಿನ ಉಪನ್ಯಾಸ 5ನೇ ಉಪನ್ಯಾಸಕರಾಗಿರ್ತಕ್ಕಂತಹ ಸೋದರ MS ಪ್ರದೀಪ್ ಅವರನ್ನು ನಾನು ವೇದಿಕೆಗೆ ಬರಲು ತಿಳಿಸ್ತಾ ಇದ್ದೇನೆ.